ಹಲೋ ಎವ್ರಿವನ್, ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಕೆಪಿಎಸ್ಸಿ ಕಡೆಯಿಂದ ಇತ್ತೀಚೆಗೆ ನೋಟಿಫಿಕೇಶನ್ ಆಗಿತ್ತು. ಹಾಗೆ ನೀವೆಲ್ಲ ಗ್ರೂಪ್ ಬಿ ವೃಂದದ ಹುದ್ದೆಯನ್ನ ಪಡಿಲೇಬೇಕು ಅಂತೇಳಿ ಅಧ್ಯಯನ ಮಾಡ್ತಾ ಇದ್ದೀರಾ. ನಿಮಗೆಲ್ಲ ಯೂಸ್ಫುಲ್ ಆಗಲಿ ಅನ್ನುವಂತಹ ಉದ್ದೇಶದಿಂದ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ನೋಡಿ ಈ ಒಂದು ಕ್ಲಾಸ್. ಬಿಕಾಸ್ ಸರ್ಕಾರದ ಕೆಲವೊಂದು ಯೋಜನೆಗಳೇನಿದಾವೆ, ಈ ವಿದ್ಯಾರ್ಥಿ ವೇತನ ಕಾರ್ಯಕ್ರಮ ಆಗಿರ್ಬೋದು, ವಿವಿಧ ರೀತಿಯ ತರಬೇತಿ ಕಾರ್ಯಕ್ರಮ, ಬ್ಯಾಕ್ವರ್ಡ್ ಕ್ಲಾಸಸ್ ಯೂತ್ ಅವರಿಗೆ ಟ್ರೈನಿಂಗ್ ಕೊಡೋದಕ್ಕೆ, ಹಾಗೆಯೇ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳಿಗೆ ಏನು ಒಂದು ಹಾಸ್ಟೆಲ್ ವ್ಯವಸ್ಥೆ ಏನಿದೆ, ಈ ಮೂರು ಟಾಪಿಕ್ ಅಲ್ಲಿ ಏನೆಲ್ಲ ಇತ್ತೀಚಿನ ಬೆಳವಣಿಗೆಗಳು, ಇತ್ತೀಚಿನ ಅಪ್ಡೇಟ್ಗಳು ಏನೆಲ್ಲ ಆಗಿದಾವೆ ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಿಮಗೋಸ್ಕರ ತಿಳಿಸ್ತಾ ಹೋಗ್ತೇವೆ. ಸೊ ಯಾರ್ಯಾರು ನೋಟ್ಸ್ ಪಡ್ಕೊಂಡಿದ್ದೀರಾ ಅಭ್ಯರ್ಥಿಗಳು, ನೀವು ನೋಡ್ಲೇಬೇಕಾಗತ್ತೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಹುದ್ದೆಗಳಿಗೆ ಏನು ತಯಾರಿ ನಡೆಸ್ತಾ ಇದ್ದೀರಾ ಎಲ್ಲ ಅಭ್ಯರ್ಥಿಗಳು ಈ ಒಂದು ಕ್ಲಾಸ್ನ ಉಪಯೋಗವನ್ನು ಪಡ್ಕೊಳ್ಳಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ಆಸ್ಪಿರೆಂಟ್ಸ್. ನಮ್ಮ ಚಾನಲ್ ಮೊದಲೇವರೆಗೆ ನೋಡ್ತಾ ಇದ್ರೆ, ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಆಫೀಸರ್ಸ್ ನ ಉಪಯುಕ್ತ ವಿಡಿಯೋಗಳು ನಿಮಗೆ ಬಂದು ರೀಚ್ ಆಗುತ್ತೆ ಆಸ್ಪಿರೆಂಟ್ಸ್. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಆಲ್ರೆಡಿ ಹೇಳಿದ ಹಾಗೆ ಈ 3 ಘಟಕಗಳ ಬಗ್ಗೆ, 3 ಯೂನಿಟ್ಸ್ ಗಳ ಬಗ್ಗೆ ನಿಮಗೆ ಇವತ್ತಿನ ಕ್ಲಾಸ್ ಅಲ್ಲಿ ಏನೆಲ್ಲ ಅಪ್ಡೇಟ್ ಆಗಿದಾವೆ ಆಸ್ ಆಫ್ ಸೆಪ್ಟೆಂಬರ್ 1, 2024 ಪ್ರಕಾರ ಏನೆಲ್ಲ ಆಗಿದೆ ಅನ್ನೋದನ್ನ ಚರ್ಚೆ ಮಾಡೋಣ. ಮೊಟ್ಟ ಮೊದಲನೇದಾಗಿ ಘಟಕ 14 ನಾವು ತೆಗೆದುಕೊಳ್ತಾ ಇದ್ದೇವೆ. ಸೊ ನೋಡ್ತಾ ಇರ್ಬೋದು, ಬಹಳ ಇಂಪಾರ್ಟೆಂಟ್ ಆಗಿ ಯೂನಿಟ್ ನಂಬರ್ 14 ಏನಿದು ಪಾಠದ ಹೆಸರು ಟ್ರೈನಿಂಗ್ ಸ್ಕೀಮ್ಸ್. ಓಕೆ, ಟ್ರೈನಿಂಗ್ ಸ್ಕೀಮ್ಸ್ ಅಂತ ಹೇಳಿ ಇದನ್ನ ಕರೀತಾರೆ, ಅಥವಾ ಕನ್ನಡದಲ್ಲಿ ಹೇಳೋದಾದ್ರೆ ಹಿಂದುಳಿದ ವರ್ಗಗಳ ಯುವಕರಿಗಾಗಿ ಜಾರಿಯಲ್ಲಿರುವಂತಹ ವಿವಿಧ ರೀತಿಯ ತರಬೇತಿ ಕಾರ್ಯಕ್ರಮಗಳು. ಸರ್, ಇದರಲ್ಲಿ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ ಸರ್? ನೋಡಿ, ಇದರಲ್ಲಿ ಕೇವಲ 2 ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಬದಲಾವಣೆಗಳನ್ನ ನಾವು ನೋಡಬಹುದಾಗಿದೆ. ಮೊಟ್ಟ ಮೊದಲನೇದಾಗಿ ಈ ಒಂದು ತರಬೇತಿ ಕಾರ್ಯಕ್ರಮಗಳು ಯಾವ್ಯಾವ ಇದಾವೆ ಸರ್ ಹಾಗಾದ್ರೆ? ಆಯ್ತಾ, ನಮ್ಮ ನೋಟ್ಸ್ ಅಲ್ಲಿ ನಿಮಗೆ ಕ್ಲಿಯರ್ ಆಗಿ ಕೊಟ್ಟಿದ್ದೇವೆ. ಮೊಟ್ಟ ಮೊದಲನೇದಾಗಿ ಕಾನೂನು ಪದವಿ ಯಾರು ಪಡ್ಕೊಂಡಿರ್ತಾರೆ ಅಂತವರಿಗೆ ಏನ್ ಮಾಡಲಾಗುತ್ತೆ, ತರಬೇತಿಯನ್ನ ಕೊಡಲಾಗುತ್ತೆ. ಆಯ್ತಾ, ತರಬೇತಿಯನ್ನ ಟ್ರೈನಿಂಗ್ ನ ಕೊಡಲಾಗುತ್ತೆ. ಸರ್, ಇದರಲ್ಲಿ ಏನಾದರೂ ಬದಲಾವಣೆಗಳು ಇದೆನಾ ಸರ್? ನೋಡಿ, ಇದರಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಇಲ್ಲ. ಆಯ್ತಾ, ಇದರಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಇಲ್ಲ. ಏನು 2023-24 ಒಂದು ಕ್ರಿಯಾ ಯೋಜನೆ ಬಿಟ್ಟಿದ್ದಾರೆ, ಅದರಲ್ಲಿ ಯಾವುದೇ ರೀತಿ ಬದಲಾವಣೆಗಳನ್ನೇನು ಮಾಡಿಲ್ಲ ಅವರು. ಸೊ ಇಲ್ಲಿ ನೀವು ನೋಡ್ತಾ ಇದ್ರಲ್ವಾ, ಯಾವ್ದಿದು ಹೊಲಿಗೆ ತರಬೇತಿ ಕೇಂದ್ರ. ಸರಿಯಾಗಿ ಕೇಳಿಸ್ಕೊಳ್ಳಿ, ಹೊಲಿಗೆ ತರಬೇತಿ ಕೇಂದ್ರ ಬೇರೆ. ಹಾಗೆ 30 ಜುಲೈ 2024 ಏನು ಒಂದು ಅಡ್ವರ್ಟೈಸ್ಮೆಂಟ್ ನ ಬಿಟ್ಟಿದ್ದಾರೆ. ಆಯ್ತಾ, ಈ ಒಂದು ಹಿಂದುಳಿದ ವರ್ಗಗಳ ಇಲಾಖೆ ಕಡೆಯಿಂದ ತುಂಬಾ ವಿದ್ಯಾರ್ಥಿಗಳಿಗೆ ಕನ್ಫ್ಯೂಸ್ ಆಗುತ್ತೆ. ಹಾಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗೋ ತರ ಪ್ರಶ್ನೆಗಳು ಬರ್ತವೆ, ನೋಡ್ಕೊಳ್ಳಿ. ಹೊಲಿಗೆ ಯಂತ್ರ ವಿತರಣೆ ಯೋಜನೆನೇ ಬೇರೆ. ಓಕೆ, ದಿಸ್ ಇಸ್ ದ ಸಿವಿಂಗ್ ಮಷೀನ್ ಡಿಸ್ಟ್ರಿಬ್ಯೂಷನ್ ಪ್ರೋಗ್ರಾಮ್ ಅಂತ ಹೇಳಿ ಕರೀತಾರೆ. ಅಂದ್ರೆ ಟೇಲರಿಂಗ್ ಮಷೀನ್ ಏನ್ ನೀವು ನೋಡಿರ್ತೀರಾ, ಎಸ್, ಅದನ್ನ ಏನ್ ಮಾಡ್ತಾರೆ, ಸರ್ಕಾರ ಡಿಸ್ಟ್ರಿಬ್ಯೂಷನ್ ಮಾಡುತ್ತೆ. ಆಯ್ತಾ, ಇದೇನಾಗುತ್ತೆ, ಇದು ಒಂದು ಯೋಜನೆ ಆಗಿರುತ್ತೆ. ಸೊ ಇದೇನಂತ ಹೇಳಿ ನೋಡೋದಾದ್ರೆ ಟ್ರೈನಿಂಗ್ ಪ್ರೋಗ್ರಾಮ್ ಇಲ್ಲಿ ಯಾವುದು ಹೊಲಿಗೆ ತರಬೇತಿ ಕೇಂದ್ರ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಇಲ್ಲಿ ಹೇಳೋದಾದ್ರೆ ಏನ್ ಬದಲಾವಣೆ ಆಗಿದೆ? ಸೊ 2022-23 ಒಂದು ವರದಿಯ ಪ್ರಕಾರ ಯಾವ ತರ ಇತ್ತು ನೋಡಿ. ಹೊಲಿಗೆ ಯಂತ್ರ ವಿತರಣೆ ಯೋಜನೆ ಮೊಟ್ಟ ಮೊದಲನೇದಾಗಿ ಏನು ಅಭಿವೃದ್ಧಿ ನಿಗಮಗಳೇನಿದಾವೆ, ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನಲ್ಲಿ ಬರುವಂತಹ ವಿವಿಧ ರೀತಿಯ ಅಭಿವೃದ್ಧಿ ನಿಗಮಗಳು, ಸೊ ಅದ್ರ ಕಡೆಯಿಂದ ಈ ಯೋಜನೆ ಜಾರಿಗೆ ಇರುತ್ತೆ ಅಂತ ಹೇಳಿ ನೀವು ಆಲ್ರೆಡಿ ಓದ್ಕೊಂಡಿದ್ದೀರಾ. ಸೊ ಇಲ್ಲಿ ನೋಡಿ, ಬಹಳ ಇಂಪಾರ್ಟೆಂಟ್ ಆಗಿ 50 ವರ್ಷ ಅಂತಿತ್ತು. ಯಾವುದು ಈ ಒಂದು ಅರ್ಜಿದಾರರ ವಯಸ್ಸು ಏನಿತ್ತು, 18ರಿಂದ 50 ವರ್ಷದವರೆಗೆ ಅರ್ಜಿಯನ್ನು ಹಾಕ್ಬೋದು ಅಂತ ಇತ್ತು. ಸೊ ಇಲ್ಲಿ ನೋಡಿ ಆಸ್ಪಿರೆಂಟ್ಸ್, ಯಾವುದಿದು ಜುಲೈ 30, 2024 ಒಂದು ಮಾಹಿತಿಯ ಪ್ರಕಾರ ನಿಮಗೆ ಹೇಳ್ತಾ ಇದ್ದೇವೆ. ಸೊ ನೋಡ್ತಾ ಇರ್ಬೋದು, 18ರಿಂದ 55 ವರ್ಷಕ್ಕೆ ಏನ್ ಮಾಡಲಾಗಿದೆ, ಅವರ ಏಜ್ ಅನ್ನ ಜಾಸ್ತಿ ಮಾಡಲಾಗಿದೆ. ಈ ಮುಂಚೆ ಎಷ್ಟಿತ್ತು, ಈ ಒಂದು ಹೊಲಿಗೆ ಯಂತ್ರ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮದಲ್ಲಿ 50 ವರ್ಷದವರೆಗೆ ಇತ್ತು. ಈಗ ಆಸ್ ಆಫ್ ಹೊಸ ಡೇಟಾದ ಪ್ರಕಾರ ಎಷ್ಟು ಕೊಡಲಾಗಿದೆ, 18ರಿಂದ 55 ವರ್ಷ. ಹಾಗೆ ಇನ್ನು ಉಳಿದಂತೆ ಎಲ್ಲ ಏನು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗಳೇನಿದಾವೆ ಅದು ಸೇಮ್ ಇದಾವೆ. ಏನು ಈ ಒಂದು ವಾರ್ಷಿಕ ಆದಾಯ ಸಿಟಿಯವರಿಗೆ ಎಷ್ಟಿದೆ, ಪಟ್ಟಣದವರಿಗೆ 1,20,000. ಸೊ ನೋಡಿ, ಹಳೆಯ ಮಾಹಿತಿನೂ ಅಷ್ಟೇ ಇದೆ, ಹಾಗೇನೆ ಹೊಸ ಮಾಹಿತಿನೂ ಸೇಮ್ ಇದೆ. ರೂರಲ್ ಅಭ್ಯರ್ಥಿಗಳಿಗೆ ಎಷ್ಟು ಬರುತ್ತೆ, 98,000 ವರೆಗೆ ನೀವೇನ್ ಮಾಡ್ಬೋದು, ಈ ಸಿವಿಂಗ್ ಮಷಿನ್ಗೆ ಅರ್ಜಿಯನ್ನು ಹಾಕ್ಬೋದಾಗಿದೆ. ಎಸ್, ಸೊ ಇಲ್ಲಿ ಬಹಳ ಮುಖ್ಯವಾಗಿರುವಂತಹ ಬದಲಾವಣೆಗಳನ್ನ ನಿಮಗೆ ಹೇಳ್ತಾ ಇದ್ದೇವೆ. 18ರಿಂದ 55 ವರ್ಷ ಫಾರ್ ದ ಹೊಲಿಗೆ ಯಂತ್ರ ವಿತರಣೆ ಕಾರ್ಯಕ್ರಮದ ಈ ಒಂದು ಅರ್ಜಿ ಹಾಕುವಂತಹ ವ್ಯಕ್ತಿಗಳಿಗೆ. ಹಾಗೆ ಎಕ್ಸಾಮ್ ಅಲ್ಲಿ ಕನ್ಫ್ಯೂಸ್ ಆಗಕ್ಕೆ ಹೋಗ್ಬೇಡಿ, ಈ ಒಂದು ಹೊಲಿಗೆ ತರಬೇತಿ ಕೇಂದ್ರನೇ ಬೇರೆ, ಹಾಗೆ ಹೊಲಿಗೆ ಯಂತ್ರ ವಿತರಣೆನೇ ಬೇರೆ. ಸೊ ಕ್ಲಿಯರ್ ಆಯ್ತಾ? ಎಸ್ ಸರ್, ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಏನಾದರೂ ಚೇಂಜಸ್ ಆಗಿದಾವ? ನೋ ಚೇಂಜಸ್. ಇಲ್ಲೇನಾಗುತ್ತೆ, ನಿಮ್ಗೆಲ್ಲ ಗೊತ್ತಿದೆ, ಓದ್ಕೊಂಡಿದ್ದೀರಾ. ರಾಜ್ಯಾದ್ಯಂತ 48 ಹೊಲಿಗೆ ತರಬೇತಿ ಕೇಂದ್ರಗಳು ಇದಾವೆ. ಹಾಗೆ ಏನಾಗುತ್ತೆ, ಪ್ರತಿಯೊಂದು ಸೆಂಟರ್ ನಲ್ಲಿ 20 ಸಂಖ್ಯೆಗಳ ಏನಾಗುತ್ತೆ ಅಲಾಟ್ಮೆಂಟ್ ಆಗ್ತಾ ಹೋಗ್ತವೆ. ಸೊ ಬ್ಯಾಕ್ವರ್ಡ್ ಕ್ಲಾಸಸ್ ನ ಏನು ಮಹಿಳೆಯರು ಇರ್ತಾರೆ,
ಸೊ ಅವರಿಗೆ ಅಲ್ಲಿ ತರಬೇತಿಯನ್ನು ಕೊಡಲಾಗುತ್ತೆ, ಜೊತೆಗೆ ಭತ್ಯೆಯನ್ನು ಸಹ ಅಲ್ಲಿ ಕೊಡಲಾಗುತ್ತೆ. ಓಕೆ, ಸೀವಿಂಗ್ ಮಷಿನ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ಹಾಗೆ ಹೊಲಿಗೆ ತರಬೇತಿ ಕೇಂದ್ರ. ಕ್ಲಿಯರ್ ಆಯ್ತಾ? ಹಾಗೇನೆ ಸ್ಟೂಡೆಂಟ್ಸ್, ಏನು 14ನೇ ಪಾಠ ಇದೆ ಈ ಟ್ರೈನಿಂಗ್ ಪ್ರೋಗ್ರಾಮ್ಸ್ ಫಾರ್ ದ ಯೂತ್, ಅದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದು ಕಾರ್ಯಕ್ರಮದಲ್ಲಿ ಅಪ್ಡೇಟ್ ಇದೆ. ಸೊ ಇದನ್ನು ಸಹ ನೀವು ಅಪ್ಡೇಟ್ ಅನ್ನ ಓದ್ಕೊಂಡು ಹೋಗಿ. ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ ಅಂತ ಏನು ಒಂದು ಕಾರ್ಯಕ್ರಮ ಇದೆ, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳಿ ಇದನ್ನ ಕರೀತಾರೆ, ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳಿ ಕರೀತಾರೆ ಇಂಗ್ಲಿಷ್ ಅಲ್ಲಿ. ಸೊ ಇದರಲ್ಲಿ ಏನಾಗುತ್ತೆ, ಬಹಳ ಮುಖ್ಯವಾಗಿ ವಯಸ್ಸನ್ನ ಕಡಿಮೆ ಮಾಡಿದ್ದಾರೆ. ಈ ಮುಂಚೆ ಎಷ್ಟಿತ್ತು, 18ರಿಂದ 30 ವರ್ಷ ಇತ್ತು, 30 ಏಜ್ ತನ ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು. ಸೊ ಈಗ ಏನ್ ಮಾಡಿದ್ದಾರೆ, ಅದನ್ನ 25 ಏಜ್ಗೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಈ ಒಂದು ಹಿಂದುಳಿದ ವರ್ಗಗಳ ವಿದ್ಯಾವಂತ ಯುವಕರನ್ನ ಗುರುತಿಸಿ ಕೌಶಲ್ಯ ಅಭಿವೃದ್ಧಿ ಅಂದ್ರೆ ಸ್ಕಿಲ್ ಡೆವಲಪ್ಮೆಂಟ್ ಮಾಡಿಸೋದಕ್ಕೆ, ಉದ್ಯಮಶೀಲತೆ ಮತ್ತೆ ಜೀವನೋಪಾಯಕ್ಕೆ ಅವರಿಗೆ ದಾರಿ ಮಾಡ್ಕೊಳ್ಳೋದಕ್ಕೆ ಒಂದು ತರಬೇತಿ ಮಾಡಲಾಗುತ್ತೆ. ಏನು ಸರ್ಕಾರದ ಸ್ವಾಮ್ಯದ ಕಂಪ್ನಿಗಳೇನಿರ್ತವೆ ಅಥವಾ ಸಂಸ್ಥೆಗಳೇನಿರ್ತವೆ, ಸಚ್ ಆಸ್ ITI, GTTC, KGTTI, ATDC ಹಾಗೆ VUTಗಳ ಮೂಲಕ ವಿವಿಧ ಅಲ್ಪಾವಧಿ ಕೋರ್ಸ್, ಶಾರ್ಟ್ ಟರ್ಮ್ ಕೋರ್ಸ್ಗಳನ್ನ ಈ ಒಂದು ಯುವಕರಿಗೆ ಕೊಡಲಾಗುತ್ತೆ. ಸೊ ಇಲ್ಲೇನಾಗುತ್ತೆ, ಈ ಸ್ಕಿಲ್ಗಳನ್ನ ಟ್ರೈನಿಂಗ್ ಕೊಡಲಾಗುತ್ತೆ. ಸೊ ದ್ಯಾಟ್ ಅವರು ಸ್ವಂತ ಸಾಮರ್ಥ್ಯವನ್ನು ಬೆಳೆಸ್ಕೊಂಡು ಅವರ ಒಂದು ಉಪಜೀವನ ಏನಿದೆ, ಸಾಮಾಜಿಕ ಪರಿಸ್ಥಿತಿ ಅದು ಸುಧಾರಿಸುತ್ತೆ. ಸೊ ಈ ಒಂದು ಕಾರ್ಯಕ್ರಮವನ್ನು ಏನಂತ ಕರೀತಾರೆ, ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ. ಸೊ ಇಲ್ಲಿವರೆಗೂ ಸೇಮ್ ಇದೆ, ಏನ್ ಚೇಂಜಸ್ ಇಲ್ಲ. ಹಳೆಯ ಪ್ರೋಗ್ರಾಮ್ ಎಲ್ಲ ಕರೆಕ್ಟ್ ಆಗಿದೆ. ಬಟ್ ಏನ್ ಚೇಂಜ್ ಆಗಿದೆ ಇಲ್ಲಿ ನೋಡಿ. ಅರ್ಹತೆಗಳು 10ನೇ ತರಗತಿ ಅಥವಾ ದ್ವಿತೀಯ PUC ಅಥವಾ ಡಿಪ್ಲೊಮಾ ಪದವಿ ಇಂಜಿನಿಯರಿಂಗ್ ವ್ಯಾಸಂಗವನ್ನು ಪೂರ್ಣಗೊಳಿಸಿರಬೇಕು, ಇದೊಂದು ಅಪ್ಡೇಟ್ ಇದೆ. ಹಾಗೆ ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಜಾತಿ ಪಟ್ಟಿಯಲ್ಲಿ ನಮೂದಿಸಿದ ನಿಗಮ ವ್ಯಾಪ್ತಿಗೆ ಒಳಪಡುವಂತಹ ಜಾತಿಗಳಿಗೆ ಸೇರಿದವರಾಗಿರಬೇಕು. ಸೊ OBC ಪಟ್ಟಿಯಲ್ಲಿ ಅವರ ಹೆಸರು ಇರ್ಬೇಕಾ, ಅಂದ್ರೆ ಅವರ ಜಾತಿಯ ಹೆಸರು ಇರ್ಬೇಕಾಗತ್ತೆ. ಹಾಗೆ ಅಭ್ಯರ್ಥಿಯ ವಯಸ್ಸು, ಇದು ಇಂಪಾರ್ಟೆಂಟ್ ನೋಡಿ ಆಯ್ತಾ, ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಬದಲಾವಣೆ. 18ರಿಂದ 25 ವರ್ಷ ಅರ್ಜಿದಾರರ ವಯಸ್ಸು ಏನಾಗಿದೆ, 18ರಿಂದ 25 ವರ್ಷ. ಈ ಮುಂಚೆ ಎಷ್ಟಿತ್ತು, 30 ಏಜ್ ತನ ಇತ್ತು ಆಯ್ತಾ. ಅದೇ ತರ ನೀವು ಈ ಒಂದು ವೀರಶೈವ ಲಿಂಗಾಯತರ ಒಂದು ಏನು ನಿಗಮ ಇದೆ, ಅದನ್ನು ಸಹ ಅಡ್ವರ್ಟೈಸ್ಮೆಂಟ್ ಅನ್ನ ಹಾಕಿದೆ. ಸೊ ಅದರಲ್ಲೂ ಸಹ ನೋಡ್ತಾ ಇರ್ಬೋದು ನೀವು, ಇಲ್ಲಿ 18ರಿಂದ 25 ವರ್ಷ ಅಂತಿದೆ. ಸೊ ಈ ಮುಂಚೆ ಎಷ್ಟಿತ್ತು, 2022-23ರಲ್ಲಿ ಅದು 18ರಿಂದ 30 ವರ್ಷದವರೆಗೆ ಇತ್ತು ಎಲ್ಲ ಒಂದು ನಿಗಮ ಮಂಡಳಿಗಳಲ್ಲಿ. ಸೊ ಈಗ ಏನ್ ಮಾಡಿದ್ದಾರೆ, 18ರಿಂದ 25 ವರ್ಷಕ್ಕೆ ಅದನ್ನ ಚೇಂಜಸ್ಗೆ ಮಾಡಿದ್ದಾರೆ. ಹಾಗೆ ಉಳಿದಂತೆ ಯಾವುದೇ ರೀತಿ ಬದಲಾವಣೆ ಇರೋದಿಲ್ಲ. ಏನು, ಈ ಒಂದು ಕೆಟಗರಿ 1 ಅವರಿಗೆ ಯಾವುದೇ ರೀತಿ ವರಮಾನದ ಮಿತಿ ಇರೋದಿಲ್ಲ, ಇನ್ಕಮ್ ಲಿಮಿಟ್ ಇರೋದಿಲ್ಲ ಕೆಟಗರಿ 1 ಅವರಿಗೆ. ಹಾಗೆ ಕೆಟಗರಿ 2A, 3A, 3Bಗೆ 8 ಲಕ್ಷದ ಒಳಗಡೆ ಅವರ ಇನ್ಕಮ್ ಲಿಮಿಟ್ ಇರಬೇಕಾಗುತ್ತೆ. ಎಷ್ಟು, ವಿತಿನ್ 8 lakhs. ನೋಡ್ತಾ ಇರ್ಬೋದು, 8 ಲಕ್ಷಗಳಿಗಿಂತ ಕಡಿಮೆ ಇರಬೇಕು ಅಂತೇಳಿ ಹೇಳಿದ್ದಾರೆ. ಸರಿನಾ ಫ್ರೆಂಡ್ಸ್? ಸೊ ಹಾಗಾಗಿ ಯಾವ ವೆಬ್ಸೈಟ್ ಇಂದ ಹಾಕಬೇಕು ಅದನ್ನು ಸಹ ಕೇಳುವಂತ ಚಾನ್ಸಸ್ ಇದೆ. ಇಲ್ಲಿ ನೋಡಿ, kaushal.com ಅಂತೇನಿದೆ, ಎಸ್. ಸೊ ಆ ಒಂದು ವೆಬ್ಸೈಟ್ ಇಂದ ನೀವು ಏನ್ ಮಾಡ್ಬೇಕಾಗುತ್ತೆ, ಅರ್ಜಿಯನ್ನ ಹಾಕ್ಬೇಕಾಗುತ್ತೆ. ಸೊ ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಕಾರ್ಯಕ್ರಮ ಅಂತೇನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಬಿಗ್ ಅಪ್ಡೇಟ್, ಈ ಒಂದು 25 ವರ್ಷಕ್ಕೆ ಇಳಿಸಲಾಗಿದೆ. ಹಾಗೆ ಅರ್ಹತೆಗಳನ್ನ ಫಿಕ್ಸ್ ಮಾಡಲಾಗಿದೆ ಆಯ್ತಾ, ಅರ್ಹತೆಗಳನ್ನೆಲ್ಲ ಫಿಕ್ಸ್ ಮಾಡಲಾಗಿದೆ, ಓದ್ಕೊಳ್ಳಿ. ಫಸ್ಟ್ ಆಫ್ ಆಲ್ ನೀವು ನೋಡಿದ್ರಿ ಯಾವ್ಯಾವ ತರಬೇತಿ ಕಾರ್ಯಕ್ರಮಗಳು ಇದಾವೆ ಅಂತ ಹೇಳಿ. ಕಾನೂನು ಪದವೀಧರರಿಗೆ ಶಿಷ್ಯ ವೇತನ, ಇದರಲ್ಲಿ ಯಾವುದೇ ರೀತಿ ಮೇಜರ್ ಬದಲಾವಣೆಗಳಿಲ್ಲ. ಸೊ ತರಬೇತಿ, ಹೊಲಿಗೆ ತರಬೇತಿ ಇದೀಗ ಜಸ್ಟ್ ನಿಮಗೆ ಹೇಳಿದ್ವಿ. ಹಾಗೆ ವಿವಿಧ ಅಭಿವೃದ್ಧಿ ನಿಗಮಗಳಲ್ಲಿ ಯಾವ ತರ ಫಲಾನುಭವಿಗಳನ್ನು ಆಯ್ಕೆ ಮಾಡಲಾಗುತ್ತೆ, ಅದರಲ್ಲಿನೂ ಏನು ಚೇಂಜಸ್ ಇಲ್ಲ. ಒಂದು ವಿಧಾನಸಭಾ ಕ್ಷೇತ್ರದ ಆಯ್ಕೆ ಸಮಿತಿ ಮತ್ತೆ ಜಿಲ್ಲಾ ಮಟ್ಟದ ನೀವೆಲ್ಲ ಓದ್ಕೊಂಡಿದ್ದೀರಾ ಅಂತ ಹೇಳಿ ಭಾವಿಸ್ತೇವೆ. ಹಾಗೆ ಸ್ವತಂತ್ರ ಅಮೃತ ಮಹೋತ್ಸವದ ಮುನ್ನಡೆ ಯೋಜನೆ, ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈಗ ಬೇರೆ ಬೇರೆ ಯೋಜನೆಗಳೇನಿದಾವೆ ಈ ಒಂದು ತರಬೇತಿ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಂಗೆ, ಅದ್ರ ಬಗ್ಗೆ ಹೇಳೋದಾದ್ರೆ ಏನೆಲ್ಲ ಚೇಂಜಸ್ ಆಗಿದೆ. ಮೊಟ್ಟ ಮೊದಲನೇದಾಗಿ ಈ ಒಂದು IIT, IIM, IISc ಅಂತ ಏನಿದೆ ಸರ್, ಇದರಲ್ಲಿ ಏನಾದರೂ ಬದಲಾವಣೆಗಳು ಆಗಿದೆನಾ ಸರ್? ಇದರಲ್ಲಿ ಯಾವುದೇ ರೀತಿ ಬದಲಾವಣೆಗಳು ಆಗಿಲ್ಲ. 2023-24ರ ಒಂದು ಕ್ರಿಯಾ ಯೋಜನೆಯ ಪ್ರಕಾರ ಅಬ್ಸರ್ವ್ ಏನ್ ಮಾಡಿದ್ವಿ, ಅದರಲ್ಲಿ ಯಾವುದೇ ರೀತಿ ಮೇಜರ್ ಚೇಂಜಸ್ ಏನಾಗಿಲ್ಲ. ಲೈಕ್ ಎಲಿಜಿಬಿಲಿಟಿ ಕಂಡೀಷನ್ಸ್ಗಳಾಗಿರ್ಬೋದು, ಅದು ಯಾವ ತರ ಕಾರ್ಯಕ್ರಮ ಮಂಜೂರು ಮಾಡ್ತಾರೆ, ಅದೆಲ್ಲ ಆಯ್ಕೆ ವಿಧಾನ ಅದೆಲ್ಲ ಏನಿದೆ ಸೇಮ್ ಇದೆ. ಹಾಗೆಯೇ ಬಹಳ ಇಂಪಾರ್ಟೆಂಟ್ ಆಗಿ ಪ್ರತಿಭಾ ಪುರಸ್ಕಾರ, ಡಿ ದೇವರಾಜ ಅರಸು ಪ್ರತಿಭಾ ಪುರಸ್ಕಾರ ಏನಿದೆ ಅದನ್ನು ಸಹ ಯಾವುದೇ ರೀತಿ ಬದಲಾವಣೆಗಳಿಲ್ಲ. ನೀವು ಎಕ್ಸಾಮಿಗೆ ಆರಾಮಾಗಿ ಓದ್ಕೋಬಹುದು. ಹಾಗೇನೆ ಈಗ ನೋಡಿ ಬಹಳ ಇಂಪಾರ್ಟೆಂಟ್ ಆಗಿರುವಂತ ಒಂದು ಚೇಂಜಸ್ ನ ನಿಮಗೆ ಹೇಳ್ತಾ ಇದ್ದೇವೆ. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪೂರ್ವ ತರಬೇತಿ ಅಂತೇನಿದೆ, ಈ ಒಂದು ಯೋಜನೆಗೆ ಸಂಬಂಧಪಟ್ಟಂಗೆ 2023-24ರ ಒಂದು ಕ್ರಿಯಾ ಯೋಜನೆಯನ್ನು, ಹೊಸ ಕ್ರಿಯಾ ಯೋಜನೆಯನ್ನು ರೀಸೆಂಟ್ ಆಗಿ ಬಿಟ್ಟಿದ್ದಾರೆ. ಸೊ ಅದರ ಪ್ರಕಾರ ಹೇಳೋದಾದ್ರೆ ಈ ಒಂದು ಏನ್ ಮಾಡಿದ್ದಾರೆ ಅವರು, ಆದಾಯದ ಮಿತಿಯನ್ನ ಏರಿಕೆ ಮಾಡಿದ್ದಾರೆ. ನೋಡ್ತಾ ಇರಬಹುದು, ಇದು ಹೊಸ ಒಂದು ಸರಿನಾ ಈ ಕ್ರಿಯಾ ಯೋಜನೆಯನ್ನ ನಿಮಗೆ ತೋರಿಸ್ತಾ ಇದ್ದೇವೆ. ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಅಂತೇನಿದೆ ಇದು
ಸರಿನಾ? ಇದರಲ್ಲಿ ಏನಾಗುತ್ತೆ ಸರ್, UPSCಗೆ ಹಾಗೂ ಬ್ಯಾಂಕಿಂಗ್ ಪ್ರೊಬೇಷನರಿ ಎಕ್ಸಾಮ್ಸ್ಗಳಿಗೆ ಅಂದ್ರೆ ಆ ಎಕ್ಸಾಮ್ ಬರೆಯೋಕ್ಕಿಂತ ಮುಂಚೆ ಸ್ವಲ್ಪ ಟ್ರೈನಿಂಗ್ ತರ ಏನ್ ಮಾಡ್ತಾರೆ, ಒಂದು ತರಬೇತಿಯನ್ನು ಕೊಡಲಾಗುತ್ತೆ ಹಿಂದುಳಿದ ವರ್ಗಗಳ ಅಭ್ಯರ್ಥಿಗಳಿಗೆ. ಏನ್ ಚೇಂಜಸ್ ಆಗಿದೆ ಬಹಳ ಇಂಪಾರ್ಟೆಂಟ್ ಆಗಿ, ಇನ್ಕಮ್ ಲಿಮಿಟ್, ಫ್ಯಾಮಿಲಿಯ ಒಟ್ಟು ವಾರ್ಷಿಕ ಗರಿಷ್ಠ ಆದಾಯದ ಮಿತಿ ಅಂತ ಏನಿದೆ ಅದು ನೋಡ್ಕೊಂಡು ಹೋಗಿ. ಕೆಟಗರಿ 1, 2A, 3A, 3Bಗೆ 5 ಲಕ್ಷ, ಅಂದ್ರೆ ಎಲ್ಲಾ OBC ವರ್ಗದವರಿಗೆ 5 ಲಕ್ಷ ಅಂತ ಹೇಳಿ ಮಾಡಿದ್ದಾರೆ. ಸೊ ಇಲ್ಲಿ ಎಷ್ಟಿತ್ತು ಈ ಮುಂಚೆ, ಸೊ ನೋಡ್ತಾ ಇರ್ಬೋದು, ಕೆಟಗರಿ 1 ಅವರಿಗೆ 4.50 ಲಕ್ಷಗಳು. ಇದೇನಿದು 2022-23 ಪ್ರಕಾರ. 2023-24 ಪ್ರಕಾರ ಯಾವ ತರ ಇದೆ, ಕಾಮನ್ ಆಗಿ ಪ್ರವರ್ಗ 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಹಾಗೆ 3A 3B ಏನು ಪ್ರವರ್ಗಗಳು ಇದಾವೆ ಅವಕ್ಕೆಲ್ಲವಕ್ಕೆ ಕಾಮನ್ ಆಗಿ ಎಷ್ಟು ಮಾಡಿದ್ದಾರೆ, 5 ಲಕ್ಷವನ್ನ ಏನ್ ಮಾಡಿದ್ದಾರೆ, ಫಿಕ್ಸ್ ಅನ್ನ ಮಾಡಿದ್ದಾರೆ. ಯಾವುದ್ರ ಪ್ರಕಾರ ಇದು, 2023-24 ಪ್ರಕಾರ. ಸೊ ಐ ಹೋಪ್ ನಿಮಗೆ ಗೊತ್ತಾಗಿದೆ ಅಂತ ಹೇಳಿ ಭಾವಿಸ್ತೇವೆ. ಸರ್ ಮತ್ತೇನು ಬದಲಾವಣೆ ಆಗಿದೆ ಸರ್? ನೋಡಿ, ಇಷ್ಟೊತ್ತು ನಾವೇನು ಹೇಳಿದ್ವಿ, ಎಸ್ ಆಯ್ತಾ, ಇವಿಷ್ಟು ಬದಲಾವಣೆಗಳಾಗಿದ್ದಾವೆ ತರಬೇತಿ ಯೋಜನೆಗಳಿಗೆ ಸಂಬಂಧಪಟ್ಟಂಗೆ. ಹಾಗೇನೆ ಇನ್ನ ಉಳಿದಂತಹ ಕಾರ್ಯಕ್ರಮಗಳನ್ನ ನಿಮಗೆ ಹೇಳೋದಾದ್ರೆ, ಈ ಸವಿತಾ ಸಮಾಜದ ಏನು ಜನರಿರ್ತಾರೆ ಅವರಿಗೆ ಅವರ ಕಲೆಗಳು ಇರ್ತವೆ, ನಾದಸ್ವರ ಮತ್ತು ಡೋಲು ಸಂಗೀತ, ಪುನಶ್ಚೇತನ. ಇದರಲ್ಲಿ ಬಹಳ ಮೇಜರ್ ಆಗಿರುವಂತ ಚೇಂಜಸ್ ಏನಿಲ್ಲ, ಆಯ್ತಾ, ಓದ್ಕೊಳ್ಳಿ ಆರಾಮಾಗಿ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಹಿಂದುಳಿದ ವರ್ಗಗಳ ವೃತ್ತಿ ಮಾರ್ಗದರ್ಶನ, ಅಂದ್ರೆ ಏನು ಹಾಸ್ಟೆಲ್ನಲ್ಲಿ ಇರ್ತಾರೆ ವಿದ್ಯಾರ್ಥಿಗಳು, ಅವರಿಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬಗ್ಗೆ ಏನು ಒಂದು ಅರಿವು ಮೂಡಿಸೋದಿರುತ್ತೆ. ಇದರಲ್ಲಿ ಏನು ಚೇಂಜಸ್ ಏನಿಲ್ಲ, ಬಹಳ ಮೇಜರ್ ಚೇಂಜಸ್ ಏನಿಲ್ಲ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನು ಉಳಿದಂತಹ ಯೋಜನೆಗಳೇನಿದಾವೆ, ಅಂದ್ರೆ ಈ ಮಿಲಿಟರಿಗೆ ಸೇರಲು ಬಯಸುವಂತಹ ರಾಜ್ಯದ ಹಿಂದುಳಿದ ವರ್ಗಗಳ ಏನು ಅಭ್ಯರ್ಥಿಗಳಿರ್ತಾರೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಮೇಜರ್ ಚೇಂಜಸ್ ಏನಿಲ್ಲ, ಆರಾಮಾಗಿ ನೀವು ಏನ್ ಮಾಡ್ಕೋಬಹುದು, ಇದನ್ನ ಓದ್ಕೋಬಹುದು. ಹಾಗೇನೆ ನೆಕ್ಸ್ಟ್ ಕಾರ್ಯಕ್ರಮ ಈ PhD ಏನು ಮಾಡ್ತಾ ಇರ್ತಾರೆ ಅಂತಹ ವಿದ್ಯಾರ್ಥಿಗಳಿಗೆ ಒಂದು ಫೆಲೋಶಿಪ್ ಕಾರ್ಯಕ್ರಮ ಅಂತ ಏನಿದೆ, ಅದರಲ್ಲೂ ಯಾವುದೇ ರೀತಿ ಮೇಜರ್ ಚೇಂಜಸ್ ಏನಿಲ್ಲ 2023-24 ಕ್ರಿಯಾ ಯೋಜನೆ ಪ್ರಕಾರ. ಹಾಗೇನೆ ವಿದೇಶಿ ವಿದ್ಯಾಲಯಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತವರಿಗೆ ಏನು ಸ್ಕಾಲರ್ಶಿಪ್ ಯೋಜನೆ ಇದೆ, ಇದರಲ್ಲಿನೂ ಮೇಜರ್ ಚೇಂಜಸ್ ಏನಿಲ್ಲ, ಸರಿನಾ? ಹಾಗೆ ಕೆಲವೊಂದು ಹೊಸ ಥಿಂಗ್ಸ್ ಗಳನ್ನ ಆಡ್ ಮಾಡಿದ್ದಾರೆ. ಬಹಳ ಮುಖ್ಯವಾಗಿ ಈ ಒಂದು ನೀಟ್ ಮತ್ತೆ JEE ಅಂತೇಳಿ ನಾವೇನು ಕರಿತೇವೆ, ಏನು ಎಕ್ಸಾಮ್ಸ್ಗಳು, ನೀಟ್ ಎಕ್ಸಾಮ್ ಮತ್ತೆ JEE ಎಕ್ಸಾಮ್ಸ್, ಅಡ್ವಾನ್ಸ್ ಮೇನ್ಸ್, ಈ ಒಂದು ಪರೀಕ್ಷೆಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನ ಏನ್ ಮಾಡಲಾಗುತ್ತೆ, ಹಿಂದುಳಿದ ವರ್ಗಗಳ ಇಲಾಖೆ ಕಡೆಯಿಂದ ಕೊಡಲಾಗುತ್ತೆ. ಇದನ್ನ ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ. ಬಟ್ ಆಸ್ ಪರ್ 2023-24 ಒಂದು ಕ್ರಿಯಾ ಯೋಜನೆ ಪ್ರಕಾರ ಮೇಜರ್ ಚೇಂಜಸ್ ಏನಿಲ್ಲ, ಬಟ್ ಇದನ್ನು ಒಂದ್ಸಲ ನಿಮ್ಗೆ ಹೇಳ್ತೇವೆ. ಸೊ ಇದರಲ್ಲಿ ಏನಾಗುತ್ತೆ, ಈ ಒಂದು ದೇಶದ ಪ್ರತಿಷ್ಠಿತ ಸಂಸ್ಥೆಗಳೇನಿದಾವೆ ಅಲ್ಲಿ ಆ ವಿದ್ಯಾರ್ಥಿಗಳು ನಾಳೆ ಆಯ್ತಾ ಈ ಒಂದು ಎಕ್ಸಾಮ್ನ ಕ್ವಾಲಿಫೈ ಆಗಿ, ನೀಟ್ ಆಗಿರ್ಬೋದು, JEE ಅನ್ನ ಕ್ವಾಲಿಫೈ ಮಾಡಿಕೊಂಡು ಅಂತಹ ಒಂದು ಮಹೋನ್ನತವಾಗಿರುವಂತಹ ಯೂನಿವರ್ಸಿಟಿಗಳಲ್ಲಿ ವರ್ಕ್ ಮಾಡಲಿ ಅಥವಾ ಓದ್ಲಿ ಅನ್ನುವಂಥ ಉದ್ದೇಶದಿಂದ ಟ್ರೈನಿಂಗ್ ಅನ್ನ ಹಿಂದುಳಿದ ವರ್ಗಗಳ ಇಲಾಖೆಗಳಿಂದ ಕೊಡಲಾಗುತ್ತೆ. ಇದೊಂದು ಹೊಸ ಕಾರ್ಯಕ್ರಮ ಆಗಿರುತ್ತೆ. ಇದಕ್ಕೆ ನಿಗದಿಪಡಿಸಿದಂತಹ ಅರ್ಹತೆಗಳು ನೋಡ್ತಾ ಇರಬಹುದು. ಇದನ್ನ ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ, ಬಟ್ ನೋಡ್ಕೊಳ್ಳಿ ಒಂದ್ಸಲ. ಕೆಟಗರಿ 1, 2A, 3A, 3Bಗೆ ಸೇರಿದವರಾಗಿರ್ಬೇಕು. ಹಾಗೆ ರಾಜ್ಯದ ಖಾಯಂ ನಿವಾಸಿ ಆಗಿರಬೇಕು, ಅಂದ್ರೆ ಈ ಒಂದು ಸರ್ಟಿಫಿಕೇಟ್ ಕಡ್ಡಾಯ ಆಗಿರುತ್ತೆ. ಹಾಗೇನೆ ಬೆಂಗಳೂರು ನಗರ ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಧಾರವಾಡ, ಕಲಬುರಗಿ, ಇಲ್ಲಿ ಏನ್ ಮಾಡ್ತಾರೆ, ಈ ಒಂದು JEE ಮತ್ತೆ ನೀಟ್ಗೆ ಸಂಬಂಧಪಟ್ಟಂಗೆ ಪರೀಕ್ಷಾ ಪೂರ್ವ ತರಬೇತಿಯನ್ನು ಕೊಡಲಾಗುತ್ತೆ. ಹಾಗೆ ಈ ಒಂದು ಎಲ್ಲಾ ಜಿಲ್ಲೆಗಳಲ್ಲಿ PUC ಅನ್ನು ಓದ್ತಾ ಇರ್ತಾರೆ ಮಕ್ಕಳು, ವಿದ್ಯಾರ್ಥಿಗಳು, ಅವರಿಗೆ ಏನ್ ಮಾಡ್ತಾರೆ, ಈ ಒಂದು ಟ್ರೈನಿಂಗ್ ನ ಕೊಡಲಾಗುತ್ತೆ. ಅವರು ಮಾತ್ರ ಏನ್ ಮಾಡಲಾಗುತ್ತೆ, ವಿಜ್ಞಾನ ವಿಭಾಗದಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸೋದಕ್ಕೆ ಎಲಿಜಿಬಲ್ ಆಗಿರುತ್ತೆ. ಹಾಗೆ ಅವರ ವಾರ್ಷಿಕ ಆದಾಯ 6 ಲಕ್ಷ ಆಗಿರಬೇಕು, ಅದು OBC ಕೆಟಗರಿ ಯಾರೇ ಆಗಿರ್ಬೋದು. ಹಾಗೆ ವಿದ್ಯಾರ್ಹತೆ, ಸೊ SSLC ಅನ್ನ ಪಾಸ್ ಆಗಿರ್ಬೇಕಾಗತ್ತೆ. ಹಾಗೆ ತರಬೇತಿ SSLC ತರಗತಿಯಲ್ಲಿ ಗಳಿಸಿರುವ ಅಂಕಗಳ ಆಧಾರದ ಮೇಲೆನೆ ಏನ್ ಮಾಡಲಾಗುತ್ತೆ, ಅವ್ರನ್ನ ಈ ಒಂದು ಕೋಚಿಂಗಿಗೆ, ಫ್ರೀ ಕೋಚಿಂಗಿಗೆ ಸೆಲೆಕ್ಷನ್ ಅನ್ನು ಮಾಡಲಾಗುತ್ತೆ. ಹಾಗೆ ಅರ್ಜಿ ಸಲ್ಲಿಸೋದಕ್ಕೆ ದಿನಾಂಕಕ್ಕೆ ವಿದ್ಯಾರ್ಥಿಯ ವಯಸ್ಸು ಎಷ್ಟಿರಬೇಕು, 20 ವರ್ಷ ಮತ್ತು ಅದಕ್ಕಿಂತ ಕಡಿಮೆ ಏಜಿನ ವಿದ್ಯಾರ್ಥಿ ಆಗಿರಬೇಕು. ಹಾಗೆ ತರಬೇತಿ ಪಠ್ಯಕ್ರಮ ಮತ್ತು ತರಬೇತಿ ಅವಧಿ ನೋಡ್ತಾ ಇರ್ಬೋದು. ಆಯ್ಕೆಯಾಗಿರುವಂತಹ ವಿದ್ಯಾರ್ಥಿಗಳಿಗೆ ಫಸ್ಟ್ PUC ಹಾಗೆ ದ್ವಿತೀಯ PUCಗೆ ಸಂಬಂಧಿಸಿದಂತೆ ಏನ್ ಮಾಡಲಾಗುತ್ತೆ, ಪರೀಕ್ಷಾ ಪೂರ್ವ ತರಬೇತಿಯನ್ನ ಅಲ್ಲಿ ಏನ್ ಮಾಡಲಾಗುತ್ತೆ, ಕೊಡಲಾಗುತ್ತೆ. ಸೊ ಇದೊಂದು ಹೊಸ ಕಾರ್ಯಕ್ರಮ. ಇದ್ರ ಬಗ್ಗೆನೂ ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ. ಬಟ್ ಆದ್ರೂ 2023-24 ಪ್ರಕಾರ ಏನೆಲ್ಲ ಚೇಂಜಸ್ ಆಗಿದೆ ನೋಡ್ಕೊಳ್ಳಿ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನೇನ್ ಚೇಂಜಸ್ ಆಗಿದೆ ಸರ್ ಈ ಒಂದು ಘಟಕಕ್ಕೆ ಸಂಬಂಧಪಟ್ಟಂಗೆ, ಟ್ರೈನಿಂಗ್ ಪ್ರೋಗ್ರಾಮ್ಗೆ ಸಂಬಂಧಪಟ್ಟಂಗೆ. ಹಾಗೇನೆ ಇದೊಂದು ಹೊಸ ಯೋಜನೆ ಆಗಿರುತ್ತೆ, ನೋಡ್ತಾ ಇರ್ಬೋದು. ಈ ಒಂದು ಯೂನಿಫಾರ್ಮ್ ಸೇವೆಗಳಿಗೆ ಸೇರ ಬಯಸುವಂತಹ ಮಿಲಿಟರಿಗೆ ಹೋಗುವಂತಹ ವಿದ್ಯಾರ್ಥಿಗಳ, ಸೊ 14 ಜೂನ್ 2024ಕ್ಕೆ ಸಂಬಂಧಪಟ್ಟಂಗೆ ಇತ್ತೀಚೆಗೆ ಕೊಟ್ಟಂತಹ ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿಯನ್ನ ಸಹ ಕೊಟ್ಟಿದ್ದೇವೆ, ಓದ್ಕೊಳ್ಳಿ. ಏನು ಮೇಜರ್ ಚೇಂಜಸ್ ಏನಿಲ್ಲ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಆಯ್ತಾ, ಬಜೆಟ್ ಅಲ್ಲಿ
ಏನೆಲ್ಲ ಈ ಒಂದು ಹಿಂದುಳಿದ ವರ್ಗಗಳ ಟ್ರೈನಿಂಗ್ಗೆ ಸಂಬಂಧಪಟ್ಟಂಗೆ ಹೇಳಿದ್ದಾರೆ ಅನ್ನೋದನ್ನ ಹೇಳ್ತೇವೆ. ಸೊ ಬಜೆಟ್ 2024-25 ಪ್ರಕಾರ ಸೊ ಹೈಲೈಟ್ ಮಾಡಿದ್ದೇವೆ, ನೋಡ್ತಾ ಇರ್ಬೋದು. ಇದನ್ನ ಆಲ್ರೆಡಿ ನೋಟ್ಸ್ ಅಲ್ಲೆಲ್ಲ ಕೊಟ್ಟಿದ್ದೇವೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈಗ ನಾವು ನಿಮಗೇನು ಹೇಳ್ತಾ ಇದ್ದೇವೆ, ಇದು ಇನ್ನೊಂದು ಟಾಪಿಕ್ ನ ಬಗ್ಗೆ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ತಾ ಇರ್ಬೋದು. ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳು ಅಂತೇನಿದೆ, ಸ್ಕಾಲರ್ಶಿಪ್ ಯೋಜನೆಗಳು ಅಂತೇನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಮೇಜರ್ ಆಯ್ತಾ ಚೇಂಜಸ್ ಅನ್ನ 2023-24 ಒಂದು ಕ್ರಿಯಾ ಯೋಜನೆಯಲ್ಲಿ ಕೊಟ್ಟಿದ್ದಾರೆ. ಸೊ ಅದನ್ನ ಈಗ ನಿಮಗೆ ಹೇಳ್ತಾ ಹೋಗ್ತೇವೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಿಂದ. ಸೊ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿಗಳ ಉತ್ತೇಜನಕ್ಕಾಗಿ ಮೆಟ್ರಿಕ್ ಪೂರ್ವ, ಅರ್ಥ ಮಾಡ್ಕೊಳ್ಳಿ, SSLC ಮುಂಚೆ ಏನ್ ಬರುತ್ತೆ ಅದನ್ನ ಪ್ರೀ ಮೆಟ್ರಿಕ್ ಅಥವಾ ಮೆಟ್ರಿಕ್ ಪೂರ್ವ ಅಂತ ಹೇಳಿ ಕರೀತಾರೆ. ಹಾಗೆ ಮೆಟ್ರಿಕ್ ನಂತರದ, ಓಕೆ, SSLC ಆದಮೇಲೆ ಹೈಯರ್ ಎಜುಕೇಶನ್ಗೆ ಏನು ಹೋಗ್ತಾರೆ ಅದನ್ನ ಮೆಟ್ರಿಕ್ ನಂತರ ಅಂತ ಹೇಳ್ತಾರೆ. ಸೊ ಈ ಒಂದು ಯೋಜನೆಗಳಿಗೆ ವಿದ್ಯಾರ್ಥಿಗಳಿಗೆ ಏನ್ ಮಾಡ್ತಾರೆ, ವಿದ್ಯಾರ್ಥಿ ವೇತನವನ್ನ ಕೊಡಲಾಗುತ್ತೆ. ಎಸ್, ಸೊ ಆ ಒಂದು ವಿದ್ಯಾರ್ಥಿ ವೇತನದ ದರಗಳನ್ನ ಅಪ್ಡೇಟ್ ಅನ್ನ ಮಾಡಲಾಗಿದೆ. ಆಯ್ತಾ, ಸರಿಯಾಗಿ ನೀವು ನೋಡ್ಕೊಂಡು ಹೋಗ್ಬೇಕಾಗುತ್ತೆ ಎಕ್ಸಾಮ್ಗೆ. ಈ ಮುಂಚೆ 2022-23 ಒಂದು ಏನು ಕರ್ನಾಟಕ ಸರ್ಕಾರದ ಕಡೆಯಿಂದ ಇನ್ಫಾರ್ಮೇಶನ್ ಏನಿತ್ತು ಅದು ಈ ತರ ಒಂದು ಜಾರಿಯಲ್ಲಿತ್ತು. ಇಷ್ಟು ದಿನ ನೀವೇನು ಓದ್ತಾ ಇದ್ರಿ ನೋಡ್ತಾ ಇರ್ಬೋದು. ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ 1ರಿಂದ 5ನೇ ತರಗತಿಯವರಿಗೆ ಎಷ್ಟು 750 ಅಮೌಂಟ್ ಅನ್ನು ಕೊಡಲಾಗ್ತಾ ಇತ್ತು. 6ರಿಂದ 8ನೇ ತರಗತಿ ಮಕ್ಕಳಿಗೆ ಸರಿಸುಮಾರು 900 ಅಮೌಂಟ್ ಅನ್ನ ವಾರ್ಷಿಕವಾಗಿ ಕೊಡಲಾಗ್ತಾ ಇತ್ತು. ಹಾಗೆ 9ರಿಂದ 10ನೇ ತರಗತಿ ಇಲ್ಲಿ ಏನಿದೆ ಈಗ ಒಂದು ಹೊಸ ಯೋಜನೆ ಅಡಿಯಲ್ಲಿ ಏನ್ ಮಾಡಲಾಗುತ್ತೆ, ಕೇಂದ್ರ ಸರ್ಕಾರದ ಒಂದು ಯೋಜನೆ ಏನಿದೆ ಅದರ ಅಡಿಯಲ್ಲಿ 9ರಿಂದ 10ನೇ ತರಗತಿ ಮಕ್ಕಳಿಗೆ ಏನ್ ಮಾಡಲಾಗುತ್ತೆ, ಈ ತರ ಒಂದು ಯೋಜನೆಯನ್ನ ಅಥವಾ ಒಂದು ಸ್ಕಾಲರ್ಶಿಪ್ ನ ಕೊಡಲಾಗುತ್ತೆ. ಸೊ ನೋಡ್ತಾ ಇರ್ಬೋದು ಫ್ರೆಂಡ್ಸ್, ಸಬಲೀಕರಣ ಇಲಾಖೆ, ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಇಲಾಖೆ ಅಂತ ನಾವೇನ್ ಕರಿತೇವೆ, ಈ ಒಂದು ಡಿಪಾರ್ಟ್ಮೆಂಟ್ ಕಡೆಯಿಂದ PM ಯಶಸ್ವಿ, ಅರ್ಥ ಮಾಡ್ಕೊಳ್ಳಿ, PM ಯಶಸ್ವಿ ಎನ್ನುವಂತಹ ಒಂದು ಒಂದು ಪ್ರಧಾನಮಂತ್ರಿ ಅವರ ಕಾರ್ಯಕ್ರಮ ಇದೆ. ಇವ್ರೇನ್ ಮಾಡ್ತಾರೆ, ಈ SOPಗಳನ್ನ, ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ಗಳನ್ನ ಜಾರಿಗೆ ಮಾಡಿದ್ದಾರೆ. ಸೊ ಇದರ ಪ್ರಕಾರ 9 ಮತ್ತು 10ನೇ ತರಗತಿ ಅಂತಂದ್ರೆ ಪ್ರೀ ಮೆಟ್ರಿಕ್ ನಲ್ಲಿ ಓದುತ್ತಿರುವಂತಹ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಏನ್ ಮಾಡಲಾಗುತ್ತೆ, ವಿದ್ಯಾರ್ಥಿಗಳಿಗೆ ವಾರ್ಷಿಕವಾಗಿ 4,000 ರೂಪಾಯಿ, 4,000 ರುಪೀಸ್ನ ಒಂದು ಶೈಕ್ಷಣಿಕ ಭತ್ಯೆ ರೂಪದಲ್ಲಿ ನೀಡಲಾಗುತ್ತೆ. ಆಯ್ತಾ, ಇದು ನಿಮ್ಗೆ ನಾವು ನೋಟ್ಸ್ ಕೊಟ್ಟಿದ್ವಿ, ಇದರಲ್ಲಿ ಅಪ್ಡೇಟ್ ಆಗಿರಲಿಲ್ಲ. ಈಗ ಹೊಸ ಒಂದು 2023-24 ಒಂದು ಪ್ಲಾನ್ ಪ್ರಕಾರ ಏನ್ ಮಾಡಲಾಗಿದೆ, ಇದನ್ನ ಅಪ್ಡೇಟ್ ಮಾಡಲಾಗಿದೆ. ಸೊ ಹಾಗಾಗಿ ನೀವು ಏನ್ ಮಾಡಿ, ಈ 2022-23 ಒಂದು ವರದಿನೂ ಓದ್ಕೊಳ್ಳಿ. ಹಾಗೆ ನಿಮ್ಗೆ ಈಗ ನಾವು ನಿಮ್ಗೇನು ಹೇಳ್ತಾ ಇದ್ದೇವೆ ಇದರ ಒಂದು ಕಾಪಿನೂ ಸಹ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ, ಓದ್ಕೊಳ್ಳಿ. ಬಟ್ ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ, ಮೆಟ್ರಿಕ್ ಪೂರ್ವ ಅಂತಂದ್ರೆ ಇಲ್ಲಿ ಆಯ್ತಾ ಬಹಳ ಇಂಪಾರ್ಟೆಂಟ್ ಆಗಿ 9 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ಮಕ್ಕಳಿಗೆ PM ಯಶಸ್ವಿ ಮಾರ್ಗಸೂಚಿಗಳು ಎನ್ನುವಂತಹ ಒಂದು ಕಾರ್ಯಕ್ರಮದ ಅಡಿಯಲ್ಲಿ ಏನ್ ಮಾಡಲಾಗ್ತಾ ಇದೆ, ಸರಿಸುಮಾರು ವಾರ್ಷಿಕವಾಗಿ 4,000 ರೂಪಾಯಿ ಅವರಿಗೆ ಈ ಸ್ಕಾಲರ್ಶಿಪ್ ನ ನೀಡಲಾಗ್ತದೆ. ಹಾಗಾದ್ರೆ ಇದಕ್ಕೆ ಅರ್ಹತೆಗಳೇನು, ಆಲ್ಮೋಸ್ಟ್ ಅರ್ಹತೆಗಳು ಆಯ್ತಾ ಏನಿದಾವೆ ಆಲ್ಮೋಸ್ಟ್ ಸೇಮ್ ಇದಾವೆ. ಬಟ್ ಆದ್ರೂ ಒಂದ್ಸಲ ನಿಮ್ಗೆ ಹೇಳ್ತೇವೆ, ನೋಡ್ಕೊಳ್ಳಿ. OBC ವರ್ಗದ ವಿದ್ಯಾರ್ಥಿಗಳಾಗಿರ್ಬೇಕಾಗತ್ತೆ, ಕೆಟಗರಿ 1, 2A, 3A, 3B ವಿದ್ಯಾರ್ಥಿಗಳು ಆಗಿರ್ಬೇಕು. ಹಾಗೆ ವಾರ್ಷಿಕ ಆದಾಯದ ಮಿತಿ ಎಷ್ಟಿರಬೇಕು, ಈ ಇಷ್ಟೊತ್ತು ನಾವೇನು ಹೇಳಿದ್ವಿ ಕೆಟಗರಿಗಳು, ಅವರಿಗೆ 2.5 ಲಕ್ಷ ಆದಾಯದ ಮಿತಿ ಇರಬೇಕಾಗುತ್ತೆ. ಯಾವುದಕ್ಕೆ, ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್ ನ ಪಡೆಯೋದಕ್ಕೆ. ಹಾಗೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಸಲ್ಲಿಸುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ ಇಂಡಿಯನ್ ಪ್ರಜೆ ಆಗಿರಬೇಕು, ಕರ್ನಾಟಕದ ಖಾಯಂ ನಿವಾಸಿ ಆಗಿರಬೇಕು. ಹಾಗೆ ವಿದ್ಯಾರ್ಥಿಗಳು ಪೂರ್ಣಕಾಲಿಕ ಸರ್ಕಾರಿ ಶಾಲೆಗಳಲ್ಲಿ ಮಾತ್ರ 9ರಿಂದ 10ನೇ ತರಗತಿಗಳಲ್ಲಿ ಓದುತ್ತಾ ಇರಬೇಕು. ಹಾಗೆ ವಿದ್ಯಾರ್ಥಿಗಳ ಶೈಕ್ಷಣಿಕ ವರ್ಷದಲ್ಲಿ A+, B+ ಮತ್ತು B ಗ್ರೇಡ್ಗಳನ್ನ ಪಡೆದು ಪಾಸ್ ಆಗಿರ್ಬೇಕಾಗತ್ತೆ. ಆಲ್ಮೋಸ್ಟ್ ಫಸ್ಟ್ ಕ್ಲಾಸ್ ನಲ್ಲಿ ಅವ್ರು ಏನ್ ಮಾಡಿರ್ಬೇಕು, ಇಲ್ಲಿ ಏನು ಗ್ರೇಡ್ಸ್ ಕೊಟ್ಟಿದ್ದಾರೆ ಅದೇ ತರ ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ನೋಡ್ಕೊಳ್ಳಿ. ಹಾಗೆ ಈ ಯೋಜನೆಯಲ್ಲಿ ವಿದ್ಯಾರ್ಥಿಗಳು ವೇತನ ಪಡೆಯುವಂತಹ ವಿದ್ಯಾರ್ಥಿಯು 9, 10ನೇ ತರಗತಿಯಲ್ಲಿ ಓದುವ ಉದ್ದೇಶಕ್ಕಾಗಿ ಶೈಕ್ಷಣಿಕ ವಿದ್ಯಾರ್ಥಿ ವೇತನವನ್ನು, ಅಂದ್ರೆ ಒಂದ್ ವೇಳೆ ಇದನ್ನ ತೆಗೆದುಕೊಳ್ಳೋದಾದ್ರೆ ಬೇರೆ ಅವರಿಗೆ ಯೋಜನೆಗಳು ಸಿಗೋದಿಲ್ಲ. ವಿದ್ಯಾರ್ಥಿಗಳು 9 ಮತ್ತು 10ನೇ ತರಗತಿಯಲ್ಲಿ ಓದುತ್ತಿರುವ ಸಂಬಂಧವಾಗಿ ಇತರ ಯಾವುದೇ ಶೈಕ್ಷಣಿಕ ವಿದ್ಯಾರ್ಥಿ ವೇತನಕ್ಕೆ ಆಯ್ಕೆಯಾದ ಸಂಬಂಧದಲ್ಲಿ ತಮ್ಮ ಆಯ್ಕೆ ಅನುಸಾರ 2 ವಿದ್ಯಾರ್ಥಿ ವೇತನಗಳ ಪೈಕಿ ಯಾವುದೇ ಒಂದರ ಒಂದು ಪ್ರಯೋಜನವನ್ನು ಪಡಿಬೇಕು. ಏನು 4,000 ರೂಪಾಯಿ ಕೊಡ್ತಾ ಇದ್ದಾರೆ ಸೆಂಟ್ರಲ್ ಗವರ್ನಮೆಂಟ್ PM ಯಶಸ್ವಿ ಯೋಜನೆಯಿಂದ, ಇದಾದ್ರೂ ತಗೋಬಹುದು. ಅಥವಾ ಸ್ಟೇಟ್ ಕಡೆಯಿಂದ ಒಂದ್ ವೇಳೆ ಕೊಡೋದಾದ್ರೆ ಆಯ್ತಾ, ಅವರಿಗೆ ಸಿಗ್ತಾ ಇದೆ ಅನ್ನೋದಾದ್ರೆ ಅದನ್ನಾದ್ರೂ ಅವರು ಪಡ್ಕೋಬಹುದು. ಎಷ್ಟಿತ್ತು ಸ್ಟೇಟ್ ಕಡೆಯಿಂದ, 1,000 ರೂಪಾಯಿ ಇತ್ತು. ಹಾಗೆ 6ರಿಂದ 8ನೇ ತರಗತಿಗೆ ಆಯ್ತಾ ಇಲ್ಲಿ ಕೊಟ್ಟಿದ್ದೇವೆ, ಓದ್ಕೊಳ್ಳಿ. ಸೊ ನೀವು ಅಪ್ಡೇಟ್ ಮಾತ್ರ ನಿಮಗೆ ಹೇಳೋದಾದ್ರೆ PM ಯಶಸ್ವಿ ಅನ್ನುವಂತಹ ಒಂದು ಕಾರ್ಯಕ್ರಮದ ಮೂಲಕ ಪ್ರೀ ಮೆಟ್ರಿಕ್ 9 ಮತ್ತು 10ನೇ ತರಗತಿ ಮಕ್ಕಳಿಗೆ 4,000 ರೂಪಾಯಿ ಸ್ಕಾಲರ್ಶಿಪ್ ಕೊಡಲಾಗುತ್ತೆ. ಅದಕ್ಕೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ನೋಡ್ಕೊಂಡಿರಿ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಹಿಂದಿನ ತರಗತಿಯಲ್ಲಿ ಯಾರ್ಯಾರು ಫೇಲ್ ಆಗ್ತಾರೆ ಅಂತವರಿಗೆ ಏನ್ ಮಾಡೋದಿಲ್ಲ, ಈ ಒಂದು ಯೋಜನೆ ಸಿಗೋದಿಲ್ಲ. ಇದರ ಒಂದು ಆಯ್ಕೆ ವಿಧಾನ ಯಾವ ತರ ಆಗುತ್ತೆ ನೋಡಿ. ಹಿಂದುಳಿದ ವರ್ಗಗಳ ಮೆರಿಟ್ ಆಧಾರದ ಮೇಲೆ ಏನ್ ಮಾಡಲಾಗುತ್ತೆ ಅಂದ್ರೆ
ಫಾರ್ ಎಕ್ಸಾಂಪಲ್ ಇದು 9 ಮತ್ತೆ 10ನೇ ಕ್ಲಾಸಿಗೆ ಕೊಡ್ತಾ ಇರೋದ್ರಿಂದ 8ನೇ ತರಗತಿಯಲ್ಲಿ ಯಾವ ತರ ಸ್ಕೋರ್ ಮಾಡಿದಾನೆ ಆ ವಿದ್ಯಾರ್ಥಿ, A+ ಮಾಡಿದಾರಾ, A ಮಾಡಿದಾರಾ, B ಮಾಡಿದಾರಾ, B+ ಮಾಡಿದಾರಾ, ಈ ತರ ನೋಡ್ಕೊಂಡು ಏನ್ ಮಾಡ್ತಾರೆ ಅವರಿಗೆ ಕೊಡಲಾಗುತ್ತೆ. ಸೊ ಮೊದಲನೇ ಅರ್ಹತೆಯಾಗಿ ಏನ್ ಮಾಡಲಾಗುತ್ತೆ, ನವೀಕರಣ ಈಗ ಆಲ್ರೆಡಿ ತೆಗೆದುಕೊಂಡು ಏನು ರಿನ್ಯೂವಲ್ ಆಗ್ತಾ ಇರ್ತಾರೆ ಅವರಿಗೆ ಕೊಡಲಾಗುತ್ತೆ. ಎರಡನೇ ಆದ್ಯತೆ ಹಿಂದುಳಿದ ವರ್ಗಗಳ ಪ್ರವರ್ಗ 1ರ ಹೊಸ ವಿದ್ಯಾರ್ಥಿ ವೇತನಕ್ಕೆ ಮಂಜೂರು ಮಾಡುವುದು. ಎರಡನೇ ಪ್ರಿಫರೆನ್ಸ್ ಯಾರಿಗೆ ಕೊಡಲಾಗುತ್ತೆ, ಕೆಟಗರಿ 1ನ ಮಕ್ಕಳಿಗೆ ಮೊಟ್ಟ ಮೊದಲ ಆದ್ಯತೆಯನ್ನು ಕೊಡಲಾಗುತ್ತೆ. ಮೂರನೇ ಆದ್ಯತೆ ಉಳಿದಂತಹ ಕೆಟಗರಿ ವೃಂದದ ಏನು ವಿದ್ಯಾರ್ಥಿಗಳಿರ್ತಾರೆ ಅವರಿಗೆ. ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಿಂದುಳಿದ ವರ್ಗಗಳ ಪಟ್ಟಿ ಅಂತ ನಾವೇನ್ ಹೇಳ್ತೇವೆ ಲಿಸ್ಟ್, ಅದರಲ್ಲಿ ಬರುವಂತ ಜಾತಿಗಳ ವಿದ್ಯಾರ್ಥಿಗಳಿಗೆ ಮಾತ್ರ. ಹಾಗೇನೆ ಈ ತರ ಏನ್ ಮಾಡ್ತಾರೆ, ರೋಸ್ಟರ್ನ ಫಾಲೋ ಮಾಡ್ತಾರೆ. ನೋಡ್ತಾ ಇರ್ಬೋದು, ಈ ಒಂದು 2A ಗೆ 63%, ಹಾಗೆ 3A ಗೆ 16%, 3Bಗೆ 20%, ಹಾಗೆ ಇತರೆ ಯಾವುದೇ ಒಬ್ಬ OBC ಇದ್ರೂ ಅವರಿಗೆ 1%. ಇವೆಲ್ಲ ನೋಡ್ಕೊಂಡು ಹೋಗಿ ಅಪ್ಡೇಟ್ಗಳು ಆಗಿದಾವೆ ಆಸ್ಪಿರೆಂಟ್ಸ್. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ. ಮೆಟ್ರಿಕ್ ನಂತರ ಅಂತಂದ್ರೆ ಏನಿಲ್ಲಿ 10ನೇ ತರಗತಿ ಆದಮೇಲೆ. ಸೊ ಅದರಲ್ಲಿನೂ ಚೇಂಜಸ್ ಆಗಿದೆನಾ ಸರ್? ಹೌದು, ಇದರಲ್ಲಿನೂ ಏನಾಗಿದೆ, ಈ ಒಂದು ಏನ್ ಮಾಡಿದ್ದಾರೆ, PM ಯಶಸ್ವಿ ಯೋಜನೆಯನ್ನ ಮಾಡಲಾಗಿದೆ ನೋಡಿ ಆಸ್ಪಿರೆಂಟ್ಸ್, ಆಯ್ತಾ, ಜಾರಿಗೆ ಮಾಡಲಾಗಿದೆ. ಕೇಂದ್ರ ಸಾಮಾಜಿಕ ಮತ್ತು ನ್ಯಾಯ ಸಬಲೀಕರಣ ಡಿಪಾರ್ಟ್ಮೆಂಟ್ ಅಂತ ನಾವೇನ್ ಹೇಳ್ತೇವೆ, ಅದರ ಕಡೆಯಿಂದ PM ಯಶಸ್ವಿ ಮಾರ್ಗಸೂಚಿಗಳ ಅನುಸಾರ ಹೈಯರ್ ಎಜುಕೇಶನ್ಸ್ಗಳನ್ನ 4 ರೀತಿಯಾಗಿ ಗುಂಪುಗಳಾಗಿ ಡಿವೈಡ್ ಅನ್ನು ಮಾಡಿದ್ದಾರೆ. ಆಯ್ತಾ, 4 ಗುಂಪುಗಳಾಗಿ ಡಿವೈಡ್ ಅನ್ನು ಮಾಡಿದ್ದಾರೆ. ಸೊ ಗುಂಪು A ಅದರಲ್ಲಿ ಬರುವಂತಹ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಒಂದು 20,000 ರೂಪಾಯಿ ವಾರ್ಷಿಕವಾಗಿ ಕೊಡಲಾಗುತ್ತೆ. ಗುಂಪು B ಯಲ್ಲಿ 13,000 ರೂಪಾಯಿ ವಾರ್ಷಿಕವಾಗಿ, ಗುಂಪು C ಯಲ್ಲಿ 8,000 ರೂಪಾಯಿ, ಹಾಗೆ ಗುಂಪು D ಯಲ್ಲಿ 5,000 ರೂಪಾಯಿವರೆಗೆ ಏನ್ ಕೊಡಲಾಗುತ್ತೆ, PM ಯಶಸ್ವಿ ಮಾರ್ಗಸೂಚಿಗಳ ಪ್ರಕಾರ ಅವರಿಗೆ ಸ್ಕಾಲರ್ಶಿಪ್ ಯೋಜನೆಗಳನ್ನ ಕೊಡಲಾಗುತ್ತೆ ಆಸ್ಪಿರೆಂಟ್ಸ್. ಹಾಗೇನೆ ನೋಡ್ತಾ ಇರ್ಬೋದು ಈ ಒಂದು ಹಳೆಯ ಮತ್ತು ಹೊಸ ಡೇಟಾಗಳನ್ನು. ಸೊ PM ಯಶಸ್ವಿ ಯೋಜನೆಯ ಮೂಲಕ ಕೇಳಿದ್ದಾದ್ರೆ ಎಕ್ಸಾಮ್ ಅಲ್ಲಿ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ, ಸೊ ಅದು ಈ ತರ ಇರುತ್ತೆ. ಹಾಗೇನೆ ನಾರ್ಮಲ್ ಆಗಿ ಡೈರೆಕ್ಟ್ ಆಗಿ 2022-23ರ ಪ್ರಕಾರ ಕೇಳಿದಾದ್ರೆ ಸೊ ಈ ತರ ನೀವು ಏನ್ ಮಾಡ್ಕೋಬೇಕು, ಓದ್ಕೊಂಡು ಹೋಗ್ಬೇಕಾಗತ್ತೆ ಎಕ್ಸಾಮ್ಗೆ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು ಮಂಜೂರಾತಿ ವಿಧಾನ ಯಾವ ತರ ಆಗುತ್ತೆ ಅಂತ ಹೇಳಿ ನೋಡೋದಾದ್ರೆ ನೋಡಿ, ಅಭ್ಯರ್ಥಿ ಏನ್ ಮಾಡಬೇಕು, SSP ಏನು ಒಂದು ಸಾಫ್ಟ್ವೇರ್ ಇರುತ್ತೆ, ಇದನ್ನೆಲ್ಲ ಕೊಟ್ಟಿದ್ದೇವೆ ಆಯ್ತಾ, ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ, ಓದ್ಕೊಳ್ಳಿ. ಅರ್ಜಿಗಳಿಗೆ ಆಯಾ ವರ್ಷಕ್ಕೆ ಏನು ಬಜೆಟ್ ಇರುತ್ತೆ ಅದಕ್ಕೆ ಅನುಗುಣವಾಗಿ, ಜೊತೆಗೆ ಮೀಸಲಾತಿಗೆ ಅನುಗುಣವಾಗಿ ವಿದ್ಯಾರ್ಥಿ ವೇತನವನ್ನು ಮಂಜೂರು ಮಾಡಲಾಗುತ್ತೆ. ಇದು ಬಹಳ ಇಂಪಾರ್ಟೆಂಟ್ ನೋಡಿ. ಖಜಾನೆ 2 ಎನ್ನುವಂತಹ ಒಂದು ತಂತ್ರಾಂಶ ಆಯ್ತಾ, ಇದರಲ್ಲಿ ಏನು ಚೇಂಜಸ್ ಇಲ್ಲ, ಬಟ್ ಆದ್ರೂ ಹೇಳ್ತಾ ಇದ್ದೇವೆ. ಆಲ್ರೆಡಿ ನೋಟ್ಸ್ ಏನು ಕೊಟ್ಟಿದ್ದೇವೆ ಅದರಲ್ಲೇ ಇದೆ. ಖಜಾನೆ 2 ತಂತ್ರಾಂಶದ ಮೂಲಕ ವಿದ್ಯಾರ್ಥಿಗಳಿಗೆ ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ ಕೊಡಲಾಗುತ್ತೆ ಆಸ್ಪಿರೆಂಟ್ಸ್. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಈ ಒಂದು PM ಯಶಸ್ವಿ ಯೋಜನೆ ಬಗ್ಗೆನೂ ಒಂದ್ಸಲ ನೋಡ್ಕೊಂಡು ಹೋಗಿ. ಇದು OBC ಮತ್ತು ಇತರರಿಗೆ ಏನ್ ಮಾಡಲಾಗುತ್ತೆ, ವೈಬ್ರೆಂಟ್ ಇಂಡಿಯಾ ಎನ್ನುವಂತಹ ಒಂದು ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಯಂಗ್ ಅಚೀವರ್ಸ್ ಸ್ಕಾಲರ್ಶಿಪ್ ಯೋಜನೆ ಅಂತ ಹೇಳಿ ಇದನ್ನ ಕರೀತಾರೆ. ಯಾವ್ದನ್ನ, PM ಯಶಸ್ವಿ ಯೋಜನೆಯನ್ನ. ಸೊ ಇದು ಅಸ್ತಿತ್ವದಲ್ಲಿರುವ ಸ್ಕಾಲರ್ಶಿಪ್ ಯೋಜನೆಗಳು ಹಾಗೆ ಹಾಸ್ಟೆಲ್ ಸ್ಕೀಮ್ಗಳು ಏನಿದಾವೆ ಇದನ್ನು ಒಟ್ಟುಗೂಡಿಸಿ OBC, EBC, DNT ವಿದ್ಯಾರ್ಥಿಗಳಿಗೆ ರೂಪಿಸಲಾಗಿರುವಂತಹ ಒಂದು ಯೋಜನೆ ಅಡಿಯಲ್ಲಿ 5 ಯೋಜನೆಗಳು ಲಾಂಚ್ ಆಗಿದ್ದಾವೆ. ಸೊ ಅದರಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿ ವಿದ್ಯಾರ್ಥಿ ವೇತನ ಆಗಿರ್ಬೋದು, ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಹಾಗೆ ಹೈಯರ್ ಎಜುಕೇಶನ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಉನ್ನತ ದರ್ಜೆಯ ಶಾಲಾ ಶಿಕ್ಷಣ, ಹಾಗೆ ಉನ್ನತ ದರ್ಜೆಯ ಕಾಲೇಜು ಶಿಕ್ಷಣ, ಹಾಗೆ ಹುಡುಗ ಮತ್ತೆ ಅಂದ್ರೆ ಬಾಲಕ ಬಾಲಕಿಯರಿಗಾಗಿ ಹಾಸ್ಟೆಲ್ಗಳ ನಿರ್ಮಾಣ, ಈ ಒಂದು PM ಯಶಸ್ವಿ ಯೋಜನೆ ಅಡಿಯಲ್ಲಿ ಇವೆಲ್ಲ ಏನಾಗುತ್ತೆ, ಕಾರ್ಯಾಚರಣೆಯನ್ನು ಮಾಡ್ತವೆ. ಸರಿನಾ? ಎಸ್. ಸೊ ಇದನ್ನೆಲ್ಲವನ್ನ ನೀವೇನ್ ಮಾಡ್ಕೋಬೇಕಾಗತ್ತೆ, ಓದ್ಕೊಂಡು ಹೋಗ್ಬೇಕಾಗತ್ತೆ. ಏನನ್ನು ಹೊಸವು ಆಡ್ ಆಗಿದೆ ಅದನ್ನ ನಮ್ಮ ಟೆಲಿಗ್ರಾಮ್ ಅಲ್ಲಿ ಹಾಕಿರ್ತೇವೆ, ಈ ಒಂದು ಘಟಕಗಳಿಗೆ ಸಂಬಂಧಪಟ್ಟಂಗೆ ಓದ್ಕೊಳ್ಳಿ. ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇನ್ನು ಉಳಿದಂತಹ ಏನು ಒಂದು ಸ್ಕಾಲರ್ಶಿಪ್ ಯೋಜನೆಗಳೇನಿದಾವೆ ಅದರಲ್ಲಿ ಏನಾದರೂ ಚೇಂಜಸ್ ಆಗಿದೆನಾ ಸರ್, ಎಕ್ಸೆಪ್ಟ್ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಅಂತ ಹೇಳಿ ನೋಡೋದಾದ್ರೆ ಯಾವುದೇ ರೀತಿ ಅಮೂಲಾಗ್ರವಾಗಿರುವಂತಹ ಬದಲಾವಣೆಗಳು ಆಗಿಲ್ಲ. ಆಯ್ತಾ, ಸೇಮ್ ಏನೇನಿದಾವೆ ಅದನ್ನ ಓದ್ಕೊಳ್ಳಿ. ಶುಲ್ಕ ವಿನಾಯಿತಿಯಲ್ಲಿ ಏನೂ ಬದಲಾವಣೆ ಆಗಿಲ್ಲ. ಆಯ್ತಾ, ಶುಲ್ಕ ವಿನಾಯಿತಿ ಅಂತಂದ್ರೆ ಈ ಒಂದು ಫೀ ಕನ್ಸೆಷನ್ ಅಂತ ನಾವೇನ್ ಹೇಳ್ತೇವೆ ಅದು. ಹಾಗೇನೆ ಎಸ್ ಆಯ್ತಾ, ಇದರಲ್ಲಿ ಏನು ಮೇಜರ್ ಚೇಂಜಸ್ ಏನಿಲ್ಲ, ಆಲ್ಮೋಸ್ಟ್ ಸೇಮ್ ಇದೆ, ಓದ್ಕೊಂಡು ಹೋಗಿ. ಹಾಗೆ ವಿದ್ಯಾಸಿರಿ ಬಹಳ ಇಂಪಾರ್ಟೆಂಟ್ ನೋಡಿ, ಒಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇದರಲ್ಲಿನೂ ಏನು ಮೇಜರ್ ಚೇಂಜಸ್ ಏನಿಲ್ಲ. ಆಯ್ತಾ, ಏನು ಬಹಳ ಮೇಜರ್ ಚೇಂಜಸ್ ಏನಿಲ್ಲ. ಅಟೆಂಡೆನ್ಸ್ ಎಷ್ಟಿರಬೇಕು ಅಂತ ಕೇಳಿದ್ದಾರೆ ಪ್ರಶ್ನೆ, 75% ಅಟೆಂಡೆನ್ಸ್ ಇರಬೇಕಾಗುತ್ತೆ, ಯಾರು ಆ ವಿದ್ಯಾರ್ಥಿ. ಹಾಗೆ ಇನ್ನ ಉಳಿದಂತೆ ಏನು ಮಾನದಂಡಗಳಿದಾವೆ ಅದರಲ್ಲಿ ಏನು ಬದಲಾವಣೆಗಳು ಇರೋದಿಲ್ಲ. ಹಾಗೆ ನಿಲಯಾರ್ಥಿಗಳಿಗೆ ಪ್ರೋತ್ಸಾಹಧನ, ಹಾಸ್ಟೆಲ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹವನ್ನು ಕೊಡಲಾಗುತ್ತೆ, ಅವರ ಬುಕ್ಸ್ಗೆ ಆಗಿರ್ಬೋದು. ನೋಡ್ತಾ ಇರ್ಬೋದು, ಪಬ್ಲಿಕ್ ಪರೀಕ್ಷೆಗಳಲ್ಲಿ ಪ್ರಥಮ ಪ್ರಯತ್ನದಲ್ಲಿ ಪಾಸ್ ಆಗಿರುವಂತಹ ಹಿಂದುಳಿದ ವರ್ಗಗಳ ವಿದ್ಯಾರ್ಥಿ ನಿಲಯಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ
ಏನ್ ಮಾಡಲಾಗುತ್ತೆ, ಈ ಬೋರ್ಡ್ ಎಕ್ಸಾಮ್ಗಳಲ್ಲಿ ಫಸ್ಟ್ ಕ್ಲಾಸಲ್ಲಿ ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆದವರಿಗೆ ಈ ತರ ಇಲ್ಲೇನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಈ ತರ ಅಮೌಂಟ್ ಅನ್ನ ಕೊಡಲಾಗುತ್ತೆ. ಎಸ್ ಸರ್ನ. ಹಾಗೇನೆ IIT IIM ಅಂತಹ ವಿದ್ಯಾರ್ಥಿಗಳಿಗೆ ಕೊಡಲಾಗುತ್ತೆ. ಹಾಗೆ ದೇವರಾಜು ಅರಸು ಪ್ರತಿಭಾ ಪುರಸ್ಕಾರ ಏನಿದೆ ಅದರಲ್ಲೂ ಏನೇ ಒಂದು ಬದಲಾವಣೆಗಳು ಇರೋದಿಲ್ಲ. ಎಸ್, ತುಂಬಾ ಬದಲಾವಣೆಗಳು ಇರೋದು ಏನಂತ ಹೇಳಿ ನೋಡೋದಾದ್ರೆ ಎರಡು ಬದಲಾವಣೆ. ಸ್ಟಾರ್ಟಿಂಗ್ ಅಲ್ಲಿ ಏನು ನೀವು ಸ್ಕಾಲರ್ಶಿಪ್ ಯೋಜನೆ ಅಂತ ಹೇಳಿ ಪಾಠವನ್ನು ಏನು ಓಪನ್ ಮಾಡ್ತೀರಾ ಅದರಲ್ಲಿ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಗೆ ಸಂಬಂಧಪಟ್ಟಂಗೆ ಮಾತ್ರ PM ಯಶಸ್ವಿ ಯೋಜನೆ ಅಂತ ಹೇಳಿ ಅದನ್ನ ಜಾರಿಗೆ ಮಾಡಿದ್ದಾರೆ. ಸೊ ಅದರ ಪ್ರಕಾರ ಏನ್ ಮಾಡಲಾಗುತ್ತೆ ಹೇಳಿದೀವಿ ಇಷ್ಟೊತ್ತು, ಆಯ್ತಾ. 9, 10ನೇ ತರಗತಿ ಮಕ್ಕಳಿಗೆ, ಹಾಗೆ ಹೈಯರ್ ಎಜುಕೇಶನ್ ಅಲ್ಲಿ 4 ಭಾಗ ಮಾಡಿಕೊಂಡು ಆ 4 ಭಾಗಗಳಲ್ಲಿ ಏನ್ ಮಾಡ್ತಾರೆ, ಸ್ಕಾಲರ್ಶಿಪ್ ನ ಕೊಡುವಂತಹ ಪ್ರಯತ್ನ ಮಾಡ್ತಾರೆ. ಎಸ್, ಸೊ ಈ ತರ ಏನಾಗುತ್ತೆ, ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಗಳು, ಈ 2 ಅಪ್ಡೇಟ್ಗಳು ಆಗಿರುತ್ತೆ. ಹಾಗೇನೆ ಕೊನೆಯದಾಗಿ ನೋಡೋಣ, ಈ ಹಾಸ್ಟೆಲ್ ವ್ಯವಸ್ಥೆ 15ನೇ ಪಾಠ ಏನಿದೆ, ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಬದಲಾವಣೆಗಳಾಗಿದ್ದಾವೆ 2023-24 ಒಂದು ಕ್ರಿಯಾ ಯೋಜನೆಯ ಪ್ರಕಾರ ಸರ್ಕಾರದ. ಸೊ ಹಾಸ್ಟೆಲ್ಸ್ಗಳು ಅಂತ ಹೇಳಿ ಬಂದಾಗ ನಿಮ್ಗೆ ನಾವು ನೋಟ್ಸ್ ಕೊಟ್ಟಿದ್ವಿ, ಆಸ್ ಇಟ್ ಈಸ್ ಓದ್ಕೊಳ್ಳಿ, ಅಲ್ಲಿ ಏನು ಬಹಳ ಮೇಜರ್ ಚೇಂಜಸ್ ಏನಿಲ್ಲ. ಬಟ್ ಒಂದು ಬದಲಾವಣೆಯನ್ನ ಮಾಡಿದ್ದಾರೆ. ನಾವು ಹೇಳ್ತಾ ಇದ್ವಿ ಏನು ಬಜೆಟ್ ಅಧಿವೇಶನ ಏನಿತ್ತು ಅದರಲ್ಲಿ ಬಜೆಟ್ ನಲ್ಲಿ ಏನ್ ಮಾಡಿದ್ರು ಮುಖ್ಯಮಂತ್ರಿಗಳು, ಏನ್ ಮಾಡಿದ್ರು, ಈ ಭೋಜನ ಖರ್ಚು ಏನಿತ್ತು, ವಿದ್ಯಾರ್ಥಿಗಳ ಒಂದು ಊಟದ ಖರ್ಚು ಏನಿತ್ತು ಅದನ್ನ 100 ರೂಪಾಯಿ ಅಂತ ಹೇಳಿ ಅವ್ರು ಏನ್ ಮಾಡಿದ್ರು, ಪ್ರತಿ ಒಂದು ಹಾಸ್ಟೆಲ್ಗೆ ಸಂಬಂಧಪಟ್ಟಂಗೆ ಜಾಸ್ತಿಯನ್ನ ಮಾಡಿದ್ರು. ಅದನ್ನ ಮಾತ್ರ ನಾವು ಆಲ್ರೆಡಿ ನೋಟ್ಸ್ ಅಲ್ಲಿ ಕೊಟ್ಟಿದ್ದೇವೆ, ಆಯ್ತಾ. ಯಾರ್ಯಾರು ನಮ್ಮ ಬಳಿ ನೋಟ್ಸ್ ತೆಗೆದುಕೊಂಡಿದ್ದೀರಾ ಅವರಿಗೆ ಆಲ್ರೆಡಿ ಕೊಟ್ಟಿದ್ದೇವೆ. ಬಟ್ ಆದ್ರೂ ಒಂದ್ಸಲ ನೋಡ್ಕೊಳ್ಳಿ. ಸರ್ಕಾರಿ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು ಏನಿತ್ತು 1650 ರೂಪಾಯಿ ಏನಿತ್ತು 1750 ರೂಪಾಯಿ ಆಗಿದೆ. ಹಾಗೆ ಮೆಟ್ರಿಕ್ ನಂತರದ 1750 ರೂಪಾಯಿ ಏನಿತ್ತು 1850 ರೂಪಾಯಿ ಆಗಿದೆ. ಹಾಗೆ ಆಶ್ರಮ ಶಾಲೆಗಳು ಭೋಜನ ವೆಚ್ಚ ಎಷ್ಟಿತ್ತು ಈ ಮುಂಚೆ 2022-23 ಪ್ರಕಾರ 1350 ರೂಪಾಯಿ ಇತ್ತು, ಈಗ ಎಷ್ಟಾಗಿದೆ 1450 ರೂಪಾಯಿ ಆಗಿದೆ. ಹಾಗೆ ಖಾಸಗಿ ಅನುದಾನಿತ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ನಿಲಯಗಳು 1150 ರೂಪಾಯಿ ಇತ್ತು, 1250 ರುಪೀಸ್ ಆಗಿದೆ. ಹಾಗೆ ಖಾಸಗಿ ಅನುದಾನಿತ ಮೆಟ್ರಿಕ್ ನಂತರದ ಎಷ್ಟಾಗಿದೆ 100 ರೂಪಾಯಿ ಜಾಸ್ತಿ ಆಗಿದೆ ನೋಡಿ, ಪ್ರೈವೇಟ್ ಅವರಿಗೂ 1350 ರೂಪಾಯಿ. ಹಾಗೆ ಖಾಸಗಿ ಅನಾಥಾಲಯಗಳು ಆರ್ಫನೇಜಸ್ 950 ರೂಪಾಯಿ ಇತ್ತು ಊಟದ ಖರ್ಚು, ಈಗ ಎಷ್ಟು ಮಾಡಿದ್ದಾರೆ ಅದನ್ನ 1950 ರೂಪಾಯಿ ಮಾಡಿ ಆದೇಶವನ್ನು ಹೊರಡಿಸಿದ್ದಾರೆ. ಹಾಗೆಯೇ ಹಾಸ್ಟೆಲ್ಸ್ಗಳಲ್ಲಿ ಇನ್ನೊಂದು ಯೋಜನೆಯನ್ನ ಜಾರಿಗೆ ತಗೊಂಡ್ಬಂದಿದ್ದಾರೆ. 2023-24 ಕ್ರಿಯಾ ಯೋಜನೆಯನ್ನ ನೋಡೋದಾದ್ರೆ ಈ ಒಂದು ನಿರ್ಮಲ ಕಿಟ್ ಅಂತ ಹೇಳಿ, ನಿರ್ಮಲ ಕಿಟ್ ಮತ್ತೆ ಸಿರಿಗಂಧ ಕಿಟ್ ಅಂತ ಹೇಳಿ ಪ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಅಂತಹ 2 ಹಾಸ್ಟೆಲ್ಸ್ಗಳಲ್ಲಿ ಈ ಒಂದು ಯೋಜನೆಯನ್ನ ಕೊಟ್ಟಿದ್ದಾರೆ ನೋಡಿ ಸರ್ಕಾರದ ಕಡೆಯಿಂದ. ಇದರಲ್ಲಿ ಏನಾಗುತ್ತೆ ಅಂತ ಹೇಳಿ ನೋಡೋದಾದ್ರೆ ನೋಡ್ತಾ ಇರ್ಬೋದು, ಮೈಸೂರು ಸ್ಯಾಂಡಲ್ ಸೋಪ್ ಆಗಿರ್ಬೋದು, ಮೈಸೂರು ಡಿಟರ್ಜೆಂಟ್ ಸೋಪ್ ಆಗಿರ್ಬೋದು, ಕೇಕ್ ಅಂತ ಹೇಳಿ ಹೇಳ್ತಾರೆ. ಹಾಗೆ ಮೈಸೂರು ಸ್ಯಾಂಡಲ್ ಕೊಬ್ಬರಿ ಎಣ್ಣೆ, ಆಯ್ತಾ, ಮೈಸೂರು ಸ್ಯಾಂಡಲ್ ಟಾಲ್ಕಮ್ ಪೌಡರ್, ಟೂತ್ ಪೇಸ್ಟ್, ಹಾಗೆ ಟೂತ್ ಬ್ರಷ್, ಇದನ್ನ ಬಾಲಕ ಮತ್ತು ಬಾಲಕಿಯರಿಗೆ ಕ್ರಮವಾಗಿ ಇಲ್ಲಿ ಯಾವ ತರ ಇದೆ ಆ ತರ ಏನ್ ಮಾಡಲಾಗುತ್ತೆ ಕೊಡಲಾಗುತ್ತೆ. ಸರಿನಾ? ಎಸ್. ಸೊ ಹಾಸ್ಟೆಲ್ಗಳಿಗೆ ಸಂಬಂಧಪಟ್ಟಂಗೆ 2 ನೆನ್ಪಿಟ್ಕೊಳ್ಳಿ. ಮೊಟ್ಟ ಮೊದಲನೇದಾಗಿ ಭೋಜನ ಖರ್ಚು ಏನಿತ್ತು ಊಟದ ಖರ್ಚನ್ನ ಜಾಸ್ತಿ ಮಾಡಿದ್ದಾರೆ. ಹಾಗೆ ನಿರ್ಮಲ ಕಿಟ್ ಎನ್ನುವಂತಹ ಒಂದು ಯೋಜನೆ ಅಥವಾ ಏನು ಒಂದು ಸ್ವಚ್ಛತಾ ಕ್ಲೀನ್ ಲೈನೆಸ್, ಮಕ್ಕಳ ಒಂದು ಕ್ಲೀನ್ ಲೈನೆಸ್ ಚೆನ್ನಾಗಿರಲಿ ಅನ್ನುವಂಥ ಉದ್ದೇಶದಿಂದ ಕಿಟ್ ಅನ್ನ ಕೊಡಲಾಗ್ತಾ ಇದೆ. ಸೊ ಮೈಸೂರು ಸ್ಯಾಂಡಲ್ ಸೋಪ್ 125 ಗ್ರಾಮ್ದು ಕೊಡಲಾಗುತ್ತೆ ಪ್ರತಿಯೊಬ್ಬ ವಿದ್ಯಾರ್ಥಿಗೆ. ಸೊ ಬಾಲಕ 1 ಹಾಗೆ ಬಾಲಕಿಯರಿಗೆ 1 ಕ್ರಮವಾಗಿ ನೀಡಲಾಗುತ್ತೆ. ಹಾಗೆ ಮೈಸೂರು ಡಿಟರ್ಜೆಂಟ್ ಕೇಕ್ ಅಂತ ಏನ್ ಬರುತ್ತೆ ಅದು 2 ಕೊಡಲಾಗುತ್ತೆ. ಹಾಗೆ ಸಿರಿಗಂಧ ಕಿಟ್ ಅಂತೇನು ಬಾಲಕಿಯರಿಗೆ ಏನು ಕೊಡಲಾಗುತ್ತೆ ಅದು 2 ಕೊಡಲಾಗುತ್ತೆ. ಸೊ ಬಾಲಕರಿಗೆ ನಿರ್ಮಲ ಕಿಟ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ, ಹಾಗೆ ಬಾಲಕಿಯರಿಗೆ ಸಿರಿಗಂಧ ಕಿಟ್ ಅಂತ ಹೇಳಿ ಹೆಸರಿಟ್ಟಿದ್ದಾರೆ. ಈ ಹೆಸರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೋಡ್ಕೊಳ್ಳಿ. ಹಾಗೆ ಮೈಸೂರು ಸ್ಯಾಂಡಲ್ ಕೊಬ್ಬರಿ ಎಣ್ಣೆ ಅದು 1 ಅಭ್ಯರ್ಥಿಗೆ 1 ಕೊಡಲಾಗುತ್ತೆ. ಹಾಗೆ ಮೈಸೂರು ಸ್ಯಾಂಡಲ್ ಟಾಲ್ಕಮ್ ಪೌಡರ್ ಮಹಿಳಾ ಅಭ್ಯರ್ಥಿ ಈ ಬಾಲಕಿಯರಿಗೆ ಮಾತ್ರ ಕೊಡಲಾಗುತ್ತೆ. ಹಾಗೆ ಟೂತ್ ಪೇಸ್ಟ್ 100 ಗ್ರಾಮ್ ಪ್ರತಿ ಬಾಲಕ ಬಾಲಕಿಯರಿಗೆ ಕೊಡಲಾಗುತ್ತೆ. ಹಾಗೆ ಟೂತ್ ಬ್ರಷ್ ಕೊಡಲಾಗುತ್ತೆ 3 ತಿಂಗಳಿಗೊಮ್ಮೆ, ಆಯ್ತಾ. ಬಾಲಕ ಬಾಲಕಿಯರಿಗೆ ಕ್ರಮವಾಗಿ 1 ಕೊಡಲಾಗುತ್ತೆ. ಸೊ ಹಾಸ್ಟೆಲ್ಸ್ಗಳ ಒಂದು ವಿಷಯಕ್ಕೆ ಬರೋದಾದ್ರೆ ಈ ಒಂದು ನಿರ್ಮಲ ಕಿಟ್ ಮತ್ತು ಸಿರಿಗಂಧ ಕಿಟ್, ನಿರ್ಮಲ ಕಿಟ್ ಯಾರಿಗೆ ಬಾಲಕರಿಗೆ, ಸಿರಿಗಂಧ ಕಿಟ್ ಯಾರಿಗೆ ಬಾಲಕಿಯರಿಗೆ ಕೊಡಲಾಗುತ್ತೆ. ಎಲ್ಲಿ ಈ ಪ್ರೀ ಮೆಟ್ರಿಕ್ ಮತ್ತೆ ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಲ್ಲಿ ಮತ್ತೇನು ಚೇಂಜಸ್ ಆಗಿದೆ, ಹಾಸ್ಟೆಲ್ಗಳಲ್ಲಿ ಭೋಜನ ಖರ್ಚನ್ನ ಬಜೆಟ್ ಅಲ್ಲಿ ಜಾಸ್ತಿ ಮಾಡಲಾಗಿದೆ, 100 ರೂಪಾಯಿ ಜಾಸ್ತಿ ಮಾಡಲಾಗಿದೆ. ಸೊ ಇದನ್ನು ಸಹ ಎಕ್ಸಾಮ್ ನೋಟ್ಸ್ ಅಲ್ಲಿ ಆಲ್ರೆಡಿ ಕೊಟ್ಟಿದ್ದೇವೆ, ಎಕ್ಸೆಪ್ಟ್ ಸಿರಿಗಂಧ ಕಿಟ್ ಮತ್ತು ಈ ನಿರ್ಮಲ ಕಿಟ್ಗೆ ಸಂಬಂಧಪಟ್ಟಂಗೆ. ಸೊ ಒಟ್ಟಿನಲ್ಲಿ ಇಷ್ಟೊತ್ತು ನಾವೇನು ಡಿಸ್ಕಸ್ ಮಾಡಿದೀವಿ, ಘಟಕ 14 ಈ ಒಂದು ತರಬೇತಿ ಕಾರ್ಯಕ್ರಮಗಳು, ಘಟಕ 12 ಈ ಒಂದು ಯೋಜನಾ ಏನು ವಿದ್ಯಾರ್ಥಿ ವೇತನ ಕಾರ್ಯಕ್ರಮಗಳೇನಿತ್ತು ಅದು, ಹಾಗೆ ಕೊನೆಯ ಘಟಕ ಏನು ಹಾಸ್ಟೆಲ್ ವ್ಯವಸ್ಥೆ ಏನಿತ್ತು ಅದು.
ಸೊ ಈ ಎಲ್ಲ ಘಟಕಕ್ಕೆ ಸಂಬಂಧಪಟ್ಟಂಗೆ ಇಷ್ಟೊತ್ತು ನಾವು ಚರ್ಚೆ ಮಾಡಿದ್ದೇವೆ. ಇನ್ನೂ ನಿಮಗೆ ಏನಾದರೂ ಡೌಟ್ಗಳು ಇದ್ದಂತಹ ಪಕ್ಷದಲ್ಲಿ, ಎಸ್ಪೆಷಲಿ ಯಾರು ನೋಟ್ಸ್ ಪಡ್ಕೊಂಡಿದ್ದೀರಾ ಅಂತಹ ಅಭ್ಯರ್ಥಿಗಳಿಗೆ ಓದೋಕ್ಕೆ ಡಿಫಿಕಲ್ಟ್ ಆಗ್ತಾ ಇದೆ, ಅಥವಾ ಏನಾದರೂ ಗೊತ್ತಾಗ್ತಾ ಇಲ್ಲ, ಅಥವಾ ಏನಾದರೂ ಆಯ್ತಾ ಇನ್ನೂ ನಿಮ್ಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡೋದು. ನಿಮ್ಗೇನೇ ಒಂದು ಡೌಟ್ ಇತ್ತು ಅಂತಂದ್ರೂ ಅಲ್ಲಿ ನೀವು ಕೇಳಬಹುದು ಆ ಸ್ಟೂಡೆಂಟ್ಸ್, ಸರಿನಾ? ಅದನ್ನ ನಿಮಗೆ ಕ್ಲಿಯರ್ ಮಾಡುವಂತ ಪ್ರಯತ್ನ ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್. ಗಾಡ್ ಬ್ಲೆಸ್ ಯು.